ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ನಮ್ಮಲ್ಲಿ ಒಂದು ನಾಲ್ನುಡಿ ಇದೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ಅದನ್ನ ನಾವ್ ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಸಹ ತುಂಬಾ ಕಮ್ಮಿ ಅಂತ ಅನ್ಕೋಬಹುದು. ಯಾಕೆ ಅಂತ ಅಂದ್ರೆ, ಈಗ ನೋಡಿ, ರಾಮ ನಡೆದಂತೆ ನಡೆ ಅಂತ ಅಂದ್ರೆ ರಾಮ ಹೇಗಿದ್ದ ನಾವು ಹಾಗಾಗ್ಬೇಕಂತೆ. ಉದಾಹರಣೆ, ಕೆಲವರು ವಾದ ಮಾಡೋದುಂಟು, ರಾಮ ಏನ್ರಿ, ರಾಮನೂ ಒಬ್ಬ ಮನುಷ್ಯ, ಅವನು ಮನುಷ್ಯ ಬಿಟ್ರೆ ಬೇರೆ ಏನೂ ಅಲ್ಲ, ನೀವಷ್ಟೇ ದೇವರ ಸ್ಥಾನವನ್ನ ಕೊಟ್ಟಿದ್ದು ಅಂತ ವಾದ ಮಾಡೋರಿದ್ದಾರೆ ಅಲ್ವಾ. ಆದ್ರೆ ಒಬ್ಬ ಪುರುಷ ಅಂದ್ರೆ ಮನುಷ್ಯನೇ ಹೌದು, ಅವನು ಮನುಷ್ಯನಾಗೇ ಹುಟ್ಟಿದ್ದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ, ರಾವಣನನ್ನ ಕೊಲ್ಬೇಕು ಅಂದಾಗ ಭಗವಂತ ಮಾನವ ರೂಪಿಯಾಗೇ ಬರ್ಬೇಕಾಗಿತ್ತು. ಆದ್ರೆ ಒಬ್ಬ ಪುರುಷನಿಂದ ಪುರುಷೋತ್ತಮ ಆಗಿದ್ದು ಹೇಗಪ್ಪ ಆ ರಾಮ ಅಂತ ಅಂದ್ರೆ, ರಾಮ ಯಾವತ್ತೂ ಒಬ್ಬರನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಾ ಇರ್ಲಿಲ್ಲ. ಅಥವಾ ಅವನ ಸಿಚುವೇಶನ್ ಇರ್ಬೋದು, ಅವನ ಸಂಬಂಧಗಳಿರ್ಬೋದು, ಯಾವುದಕ್ಕೂ ಸಹ ಇನ್ನೊಬ್ರಿಗೆ ಅವನು ಕಂಪೇರ್ ಮಾಡ್ತಾ ಇರ್ಲಿಲ್ಲ. ಹಾಗೇನೆ ಅವತ್ತಿನ ಮೂಮೆಂಟ್ ಅನ್ನ, ಅಂದ್ರೆ ಆ ಕ್ಷಣವನ್ನ ಎಷ್ಟು ಇಂಪ್ರೂವ್ ಮಾಡ್ಬೋದು, ಇನ್ನಷ್ಟು ಮತ್ತಷ್ಟು ಹೇಗೆ ಅದನ್ನ ಸುಂದರಗೊಳಿಸ್ಬೋದು, ಅದರ ಕಡೆ ಅವನು ಗಮನ ಕೊಟ್ಟನೆ ವಿನಃ ಯಾವತ್ತೂ ಅವನು ಇನ್ನೊಬ್ರಿಗೆ ಕಂಪ್ಲೇಂಟ್ ಮಾಡ್ಲೇ ಇಲ್ಲ ಅಲ್ವಾ. ಉದಾಹರಣೆ, ನಾವೇನಾದ್ರೂ ಆಗಿದ್ದಿದ್ರೆ ನಾವ್ ಹೇಳ್ತಾ ಇದ್ವಿ, ಯಾಕೆ ಸೀತೆ ಈ ತರದ್ದೆಲ್ಲ ನೀನು ಆಸೆ ಪಡ್ತೀಯಾ, ಆಸೆ ಪಡ್ಬೇಡ ಅಂತನೋ, ಅಥವಾ ಯುದ್ಧ ಎಲ್ಲ ಮುಗಿದು ವಾಪಸ್ ಬಂದ ಮೇಲೆ ನೀನ್ ಯಾಕೆ ಲಕ್ಷ್ಮಣ ರೇಖೆ ದಾಟದೆ ಅಂತನೋ, ಅಥವಾ ಲಕ್ಷ್ಮಣಂಗೆ ನೀನ್ ಯಾಕೆ ಬಂದೆ ಅಂತನೋ ಅವನೆಲ್ಲರೂ ಜಗಳಕ್ಕದ್ನ? ಕಾಯಿಲೆ ಇಲ್ಲ ಅಲ್ವಾ. ಎಲ್ಲೂ ಅವನು ಯಾರಿಗೂ ಕಂಪ್ಲೇಂಟೇ ಮಾಡಲ್ಲ ಕಣ್ರಿ. ಯಾಕೆ ಅಂತ ಅಂದ್ರೆ, ಅವನು ಕೇವಲ ಅವನ ಕರ್ತವ್ಯ ಅಂತ ಅವತ್ತಿನ ದಿನವನ್ನ, ಆ ಕ್ಷಣವನ್ನ ಅವನು ನಡೆಸ್ಕೊಂಡು ಹೋದ್ನೇ ವಿನಃ ಈ ಗುಣವೇ ಅವನಿಗೆ ಪುರುಷನಿಂದ ಪುರುಷೋತ್ತಮ ಮಾಡಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಯಾರಾದ್ರೂ ಜೈ ಶ್ರೀರಾಮ್ ಅಂತ ಹೇಳ್ತಾರೆ ಅಂತ ಅಂದ್ರೆ ಆ ಗುಣವನ್ನ ನಾವು ಅಳವಡಿಸ್ಕೋಬೇಕು. ಬರೀ ಬಾಯಲ್ಲಿ ರಾಮನಾಮ ಅಲ್ಲ, ರಾಮನ ನಡೆಯನ್ನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಹೌದು, ನಾನಿವತ್ತು ಜೈ ಶ್ರೀರಾಮ್ ಅಂತ ಇದ್ದೀನಿ ಅಂತ ಅಂದ್ರೆ ನಾನು ಯಾರಿಗೂ ಕಂಪೇರ್ ಮಾಡಬಾರ್ದು, ಯಾರಿಗೂ ಕಂಪ್ಲೇಂಟ್ ಮಾಡಬಾರ್ದು. ಇವತ್ತು ನನ್ನ ಕರ್ತವ್ಯ ಏನಿದೆ ಅದನ್ನ ನಾನು ಮಾಡ್ಕೊಂಡು ಹೋಗ್ಬೇಕು ಅಷ್ಟೆ. ನೋಡಿ, ಅವನು ಏನನ್ನೆಲ್ಲ ಅವನು ಮಾಡಿ ತೋರಿಸಿದ್ನೋ ಅದನ್ನೇ ಇಲ್ಲಿ ಕೃಷ್ಣ ನುಡಿದು ತೋರಿಸ್ತಾ ಇದ್ದಾನೆ. ನೋಡು, ಇಲ್ಲ ಈ ರೀತಿ ಮಾಡ್ಬೇಕು, ಈ ರೀತಿ ಇರ್ಬೇಕು ಅಲ್ವಾ. ಯಾಕೆ ಇಲ್ಲಿ ಇಷ್ಟೊಂದು ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ, ನಮ್ಮೆಲ್ರಿಗೂ ಗೊತ್ತು, ತ್ಯಾಗದ ಬಗ್ಗೆಯೂ ಸಹ ಭಗವಂತ ಹೇಳ್ತಾ ಹೋಗ್ತಾನೆ. 3 ರೀತಿಯಾದಂತಹ ತ್ಯಾಗ ಇದೆ: ಸಾತ್ವಿಕವಾದ ತ್ಯಾಗ, ರಾಜಸವಾದ ತ್ಯಾಗ ಹಾಗೂ ತಾಮಸವಾದ ತ್ಯಾಗ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ತ್ಯಾಗದಲ್ಲಿ ನಮಗೆ ಏನೆಲ್ಲ ಸಿಗ್ತಾ ಹೋಗುತ್ತೆ ಅಂತಲೂ ಸಹ ಭಗವಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗೆ ತ್ಯಾಗದ ಬಗ್ಗೆ ಹೇಳ್ಬೇಕಾದ್ರೂ ಆತ ಹೇಳ್ತಾನೆ, 3 ವಿಧವಾದ ತ್ಯಾಗ, ಅಂದ್ರೆ ಸಾತ್ವಿಕವಾದ ತ್ಯಾಗ, ರಾಜಸವಾದ ತ್ಯಾಗ ಹಾಗೂ ತಾಮಸವಾದ ತ್ಯಾಗ. ಈ ಸಾತ್ವಿಕ ತ್ಯಾಗ ಏನಿದೆ, ನಾವು ಮಾಡಲೇಬೇಕಾದಂತಹ ಕರ್ಮ, ಡ್ಯೂಟಿ. ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಏನು ಬಂದಿದೆಯೋ ನಾನು ಆ ಕೆಲಸ ಮಾಡ್ಲೇಬೇಕು, ಮಸ್ಟ್. ಹಾಗೇನೆ ಇಲ್ಲಿ ಮಾಡಬೇಕಾದ್ರೆ ಒಂದನ್ನ ಬಿಡಬೇಕು, ಮಮಕಾರ. ನಾನ್ ಮಾಡಿದ್ದು, ನಾನು ಇದ್ದಿದ್ದಕ್ಕೆ ಆಗಿದ್ದು, ನಾನಿಲ್ಲ ಅಂದಿದ್ರೆ ಆಗ್ತಾ ಇರ್ಲಿಲ್ಲ. ನೋ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇರಬಾರದು. ಇದು ನನ್ನ ಪಾಲಿನ ಕರ್ತವ್ಯ, ನಾನು ಈ ಕರ್ತವ್ಯವನ್ನ ಮಾಡ್ತೀನಿ ಅಷ್ಟೆ. ಸಾತ್ವಿಕವಾದ ತ್ಯಾಗ ಮಾಡುವವರಲ್ಲಿ ಇನ್ನೂ ವಿಶೇಷ ಗುಣಗಳು ಇರ್ತಾ ಹೋಗುತ್ತಂತೆ. ಅಂದ್ರೆ ಯಾಕೆ ಭಗವಂತ ಇಲ್ಲಿ ಸಾತ್ವಿಕ ತ್ಯಾಗಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನೀನೂ ಸಹ ಈ ತ್ಯಾಗವನ್ನ ಮಾಡು ಅಲ್ವಾ. ಆ ಇಲ್ಲಿ ನಾವು ಒಂದು ತಿಳ್ಕೋಬೇಕು, ಭಗವಂತ ನಮಗೆ ಒಂದು ದೃಷ್ಟಿಕೋನವನ್ನ ಕೊಡ್ತಾ ಹೋಗ್ತಿದ್ದಾನೆ ಅಷ್ಟೆ.
ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಯುದ್ಧ ಎಲ್ಲ ಮುಗಿದ ಮೇಲೆ ಅಂದ್ರೆ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಯಾರ್ ತಪ್ಪು ಮಾಡಿದ್ರು, ಯಾರ್ದಪ್ಪ ಈ ಯುದ್ಧದಲ್ಲಿ ತಪ್ಪು ಅಂತ ನಾವೇನಾದ್ರೂ ಸುಮ್ನೆ ಅನಾಲಿಸಿಸ್ ಮಾಡ್ತಾ ಹೋದ್ರೆ, ಕೌರವ ಪರವಾಗಿ ನಾವೇನಾದ್ರೂ ನಿಂತ್ರೆ ನಮ್ಗನ್ಸುತ್ತೆ ಅಯ್ಯೋ ಪಾಂಡವರೇ ಕೆಟ್ಟವರಪ್ಪ ಅಂತ. ಅಥವಾ ಪಾಂಡವರ ಪರವಾಗಿ ನಿಂತಾಗ ನೋಡಿದಾಗ ಅಯ್ಯೋ ಇಲ್ಲಪ್ಪ ಕೌರವರೇ ತಪ್ಪು ಅಂತ ಅನ್ಸುತ್ತೆ. ಅದೇ ಕೃಷ್ಣನ ಸ್ಥಾನದಲ್ಲಿ ನಿಂತಾಗ ಇಲ್ಲ ಇವ್ರದ್ದು ತಪ್ಪಿಲ್ಲ, ಇಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕಾಗಿತ್ತು, ಧರ್ಮ ಸ್ಥಾಪನೆ ಆಯ್ತು. ಆದ್ರೆ ಗಾಂಧಾರಿಯ ಸ್ಥಾನದಲ್ಲಿ ನಿಂತು ನೋಡಿದಾಗ ಕೃಷ್ಣಂದೇ ತಪ್ಪು ಅಲ್ವಾ? ಅವಳು ಶಾಪವನ್ನು ಸಹ ಕೊಡ್ತಾಳೆ, ನಿನ್ನ ಯದುವಂಶ ನಿರ್ವಂಶವಾಗ್ಬಿಡ್ಲಿ ಅಂತ. ಅಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಹೋಗತ್ತೆ. ಇಲ್ಲಿ ಗಾಂಧಾರಿಯ ದೃಷ್ಟಿಯಲ್ಲಿ ಭಗವಂತನೇ ತಪ್ಪು ಅಂತ ಮಾಡ್ಬಿಟ್ಲು ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ಕಣ್ಣಿನ ಆಪರೇಷನ್ ಮಾಡ್ತಾ ಇದ್ದಾನೆ. ನೋಡು, ನಿನ್ನ ದೃಷ್ಟಿ ಸರಿಯಾಗಿದ್ರೆ ನಿನಗೆ ಯಾವುದು ಸರಿ ಯಾವುದು ತಪ್ಪು ಹೇಗ್ ಮಾಡ್ಬೇಕು ಎಲ್ಲವುದು ಸಹ ನಿನಗೆ ತಿಳಿತಾ ಹೋಗತ್ತೆ. ಇಲ್ಲಿ ಯಾವುದನ್ನು ಭಗವಂತ ನೀನ್ ಹೀಗೇ ಮಾಡು ಅಂತ ಹೇಳಿಲ್ಲ, ಮಾಡ್ಬೇಕು ಅಂತ ಹೇಳ್ತಾನಷ್ಟೆ. ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ಇಲ್ಲಿ ಎಲ್ಲೋ ನೀನ್ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಎಲ್ಲಾರು ಹೇಳಿದನ? ಖಂಡಿತ ಹೇಳಿಲ್ಲ ಭಗವಂತ. ಆದ್ರೆ ಅವನು ಪದೇ 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 ನಮಗೆ ಹೇಳ್ತಾ ಇರೋದು ಒಂದೇ, ನೀನು ನಿನ್ನ ವರ್ಣಕ್ಕೆ ನಿನ್ನ ಆಶ್ರಮಕ್ಕೆ ಯಾವ ಕರ್ತವ್ಯ ಬಂದಿದೆ, ಯಾವ ಕರ್ಮ ಬಂದಿದೆ, ಆ ಕರ್ಮವನ್ನ ಮಾಡ್ಲೇಬೇಕು. ನೀನು ಮಕ್ಳು ನೋಡ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ ನೀನ್ ಬಿಟ್ಬಿಟ್ಟು ಇನ್ನೆಲ್ಲೋ ಹೋಗೋದಲ್ಲ, ಅಥವಾ ಮನೆ ನೋಡ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ ನೀನು ಸನ್ಯಾಸತ್ವವನ್ನ ತಗೊಳ್ಳೋದಲ್ಲ. ಭಗವಂತನ ಸೇವೆ ಮಾಡಬೇಕು. ಯಾವುದು ಭಗವಂತನ ಸೇವೆ? ನಿನ್ನ ವರ್ಣಕ್ಕೆ ನಿನ್ನ ಆಶ್ರಮಕ್ಕೆ ಬಂದಿರುವ ಕೆಲಸವನ್ನ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಭಗವಂತನ ಸೇವೆ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಕಾವಿ ಹಾಕೊಂಡು ದೇವಸ್ಥಾನದಲ್ಲೇ ಇದ್ದು ಭಗವಂತನ ಸೇವೆ ಮಾಡ್ತಾ ಇದ್ರೆ, ಒಂದಷ್ಟು ಜಪ ಮಾಡ್ತಾ ಇದ್ರೆ, ಅಥವಾ ಪ್ರತಿನಿತ್ಯ ನಾನು ಪಾರಾಯಣ ಕೇಳ್ತಾ ಇದ್ರೆ, ಪಾರಾಯಣ ಮಾಡ್ತಾ ಇದ್ರೆ ಇದೇ ಭಗವಂತನ ಸೇವೆ ಅಂತ ನಾವ್ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಕೃಷ್ಣ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾನೆ, ಇಲ್ಲ, ನಿನ್ನ ವರ್ಣಕ್ಕೆ ನಿನ್ನ ಆಶ್ರಮಕ್ಕೆ ಬಂದಿರೋ ಕರ್ತವ್ಯವನ್ನ ಮಾಡು, ಯಾವುದೇ ಫಲದ ಅಪೇಕ್ಷೆ ಇಟ್ಕೋಬೇಡ, ದಟ್ ಈಸ್ ಯುವರ್ ಡ್ಯೂಟಿ. ಯಾಕೆ ಈ ಭಗವದ್ಗೀತೆಯ ಇಷ್ಟು ಸುಂದರವಾದ ಸಾಲನ್ನ ಈ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜನ ತಪ್ತಾ ಇದ್ದಾರೆ ಅಂತ ನನಗೂ ಸಹ ಅರ್ಥ ಆಗಿಲ್ಲ. ಆದ್ರೆ ಭಗವಂತ ಮಾತ್ರ ತುಂಬಾ ಸುಂದರವಾಗಿ ಹೇಳ್ತಾನೆ, ನಾವು ತ್ಯಾಗ ಮಾಡೋದ್ರಲ್ಲೂ ಸಹ ಸಾತ್ವಿಕ ತಾಮಸ ರಾಜಸ ಗುಣಗಳು ಬರ್ತಾ ಹೋಗುತ್ತೆ. ಹಾಗೆ ಈ ಸಾತ್ವಿಕ ಗುಣದವ್ರೇನಿದ್ದಾರೆ ಅವರು ಇನ್ನೂ ತುಂಬಾ ಸ್ಪೆಷಲ್ ಕ್ವಾಲಿಟೀಸ್ನ ಅವ್ರು ಇಟ್ಕೊಂಡಿದ್ದಾರೆ. ಏನು ಸ್ಪೆಷಲ್ ಕ್ವಾಲಿಟೀಸ್ ಇಟ್ಕೊಂಡಿದಾರಪ್ಪ ಅಂತ ನೋಡೋದಾದ್ರೆ, ಅವನು ಸುಂದರವಾಗಿ ಹೇಳ್ತಾ ಹೋಗ್ತಾನೆ, ನ ದ್ವೇಷ್ಟಿ, ದ್ವೇಷಿಸುವುದಿಲ್ಲ, ಅಕು ಆ, ಅಕು ಆ, ಅಕುಶಲಂ ಅಂದ್ರೆ ಅಶುಭವಾದ ಕರ್ಮ, ಕರ್ಮವನ್ನ, ಕುಶಲೆ ಶುಭದಲ್ಲಿ, ಅ ಅನು ಅನುಶಸ್ಯತೆ ಅಂದ್ರೆ ಅನುರಕ್ತರಾಗಿರುವುದಿಲ್ಲ, ತ್ಯಾಗಿ, ತ್ಯಾಗಿಯು ಸತ್ವಂ, ಸತ್ವದಲ್ಲಿ, ಸಮಶ್ ಆ, ಸಮ ಸಾರಿ ಸಮಾವಿಷ್ಟ, ಮಗ್ನನಾದ, ಮೇಧಾವಿ, ಬುದ್ಧಿವಂತನಾದ, ಛಿನ್ನ, ಕತ್ತರಿಸುವ, ಸಂಶಯ, ಎಲ್ಲಾ ಸಂಶಯಗಳನ್ನು ಅಂದ್ರೆ ಚಿನ್ನ ಸಂಶಯ ಅಂತ ನಾವು ಒಟ್ಟಿಗೆ ತಗೊಂಡಾಗ ಯಾವುದೇ ರೀತಿಯಾದಂತಹ ಒಂದು ಚಿಕ್ಕ ಸಂಶಯವೂ ಸಹ ಅವನಿಗೆ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೇಗಪ್ಪ ಅಂತ ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಮೊದಲು ತ್ಯಾಗಿಗಳ ಬಗ್ಗೆ ಹೇಳ್ದ, ಈಗ ತ್ಯಾಗಿಗಳಲ್ಲಿ ಸಾತ್ವಿಕ ತ್ಯಾಗಿಗಳಲ್ಲಿ ಇರುವಂತಹ ವಿಶೇಷ ಗುಣಗಳನ್ನ ಹೇಳ್ತಾ ಹೋಗ್ತಾನೆ ಭಗವಂತ. ನದ್ವೇಷ್ಟಿ ಕುಶಲಂ ಕರ್ಮ ಅಂದ್ರೆ ತನಗೆ ವಿಹಿತವಾದ ಕರ್ಮ ಇದೆಯೋ ಅದನ್ನ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಯ್ಯೋ ಇದ್ ಮಾಡ್ಬೇಕಾ ಅದು ಮಾಡ್ಬಾರ್ದಾ, ಇದ್ ಹೀಗ ಅದು ಹಾಗ ಇಲ್ಲ, ಅವನ ಕರ್ತವ್ಯ ಅವನ ಪಾಲಿಗೆ ಏನ್ ಬಂದಿದೆ ಅವನ ಕೆಲಸ ಮಾಡ್ತಾ ಹೋಗ್ತಾನೆ. ಕುಶಲಂ ಕರ್ಮ ಮಾಡುವಾಗ ಸುಖ ಇರೋದಿಲ್ಲ, ಕೆಲವೊಮ್ಮೆ ಕಷ್ಟ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಯಾವುದೂ ಸಹ ಸುಲಭವಾದ ಕೆಲಸ ಅಲ್ವೇ ಅಲ್ಲ ಕಣ್ರಿ. ಎಷ್ಟೋ ಜನ ಹೇಳ್ಬೋದು, ಅಯ್ಯೋ ನೀವೇನು ಹೌಸ್ ವೈಫು ಆರಾಮಾಗಿ ಮನೇಲಿ ಇರ್ತೀರಾ. ಹೌದಾ? ಹೌಸ್ ವೈಫ್ಗಳೆಲ್ಲ ಆರಾಮಾಗಿರ್ತಾರ?
ಅವ್ರ ಕೆಲ್ಸ ಅವ್ರು ಯಾರಾದ್ರೂ ಒಂದು ದಿನ ಮಾಡಿದಾಗ ಗೊತ್ತಾಗುತ್ತೆ. ಪಾಪ ಡ್ಯೂಟಿಗೆ ಹೋಗೋರ್ಗಾರೂನು ಡ್ಯೂಟಿಗೆ ಹೋಗುವಂತ ಟೈಮಲ್ಲಿ ಮಾತ್ರ ಕೆಲಸ ಮಾಡ್ತಾರೆ. ಆದ್ರೆ ಹೌಸ್ ವೈಫ್‌ಗಳು ಹಾಗಲ್ಲ. 24/7 ಅವ್ರು ಎಲ್ಲಾ ಕೆಲ್ಸಕ್ಕೂ ರೆಡಿ ಇರ್ತಾರೆ. ಅಲ್ವಾ? ಪ್ರತಿಯೊಂದು ಕೆಲ್ಸನೂ ಅವ್ರು ಮಾಡ್ತಾನೆ ಇರ್ತಾರೆ. ಕಂಟಿನ್ಯೂಸ್ ಅವರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ನಾನು ಯಾಕಿಲ್ಲಿ ಹೇಳ್ದೆ ಅಂದ್ರೆ, ಯಾವ ಕೆಲ್ಸನೂ ಸಹ ಇಲ್ಲಿ ಸುಖವಾಗಿ ಸಿಕ್ಕೋದಿಲ್ಲ. ಯಾವ್ದಾದ್ರು ಸಿಕ್ಕುತ್ತಾ? ಮನೇಲಿರೋರ್ಗೊಂಥರ ಕಷ್ಟ ಆದ್ರೆ ಕೆಲ್ಸಕ್ಕೆ ಹೋಗೋರ್ಗೊಂಥರ ಕಷ್ಟ. ಈ ರೀತಿ ಈ ಕೆಲವು ಕೆಲಸಗಳು ಮಾಡ್ಬೇಕಾದ್ರೆ ಅವರಿಗೆ ಸುಖ ಸಿಕ್ಕೋದಿಲ್ಲ. ಕಷ್ಟ ಇರುತ್ತೆ. ಹಾಗಂತ ಅವರು ಅದನ್ನ ದ್ವೇಷ ಮಾಡೋದಿಲ್ಲ. ಅಯ್ಯೋ! ಈ ಕೆಲ್ಸನ ನಾನ್ ಮಾಡ್ಬೇಕಾ? ನೋ. ಇದು ನನ್ನ ಕೆಲ್ಸ ನಾನ್ ಮಾಡ್ಬೇಕು. ಅಂದ್ರೆ ನನ್ನ ಪಾಲಿಗೆ ಯಾವ ಕೆಲಸವನ್ನ ಭಗವಂತ ವಹಿಸಿದ್ದಾನೋ, ಇಲ್ಲಿ ಯಾರೋ ಮನೆಯವ್ರು ಕೊಟ್ಟಿರೋ ಕೆಲ್ಸಗಳಲ್ಲ ಇದು. ಅಲ್ವಾ? ನಾನ್ ಹೇಳದ್ನಲ್ಲ, ಇದು ನಮ್ಮ ಪಾತ್ರ ಅಂತ ಕೊಟ್ಟಿರೋದೇನಿದೆ, ಇದು ಭಗವಂತ ನಮಗಾಗಿ ಕೊಟ್ಟಿರುವಂತಹ ಕ್ಯಾರೆಕ್ಟರ್ ಅಲ್ವಾ? ಹಾಗಾಗಿ ಈ ಪಾತ್ರವನ್ನ ನನಗಿಂತ ಚೆನ್ನಾಗಿ ಬೇರೆಯವ್ರು ನಿಭಾಯಿಸೋದಿಕ್ಕಾಗೋದಿಲ್ಲ. ಹಾಗಾಗಿ ಭಗವಂತ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ನಾನು ಈ ಪಾತ್ರವನ್ನ ನಿಭಾಯಿಸ್ಬೇಕಾದ್ರೆ ಕೆಲವೊಮ್ಮೆ ಕಷ್ಟ ಆಗುತ್ತೆ, ಕೆಲವೊಮ್ಮೆ ಸುಖ ಇರುತ್ತೆ. ಆದ್ರೆ ಇದನ್ನ ಕಷ್ಟ ಅಂತ ಅವರು ದ್ವೇಷಿಸೋದಿಲ್ಲ. ಹೌದು, ಇದು ನನ್ನ ಡ್ಯೂಟಿ. ಹಾಗಾಗಿ ಯಾವಾಗ ಇದು ಕರ್ತವ್ಯ, ಕೆಲಸ, ಇದು ನನ್ನ ಡ್ಯೂಟಿ ಅಂತ ಬರ್ತಾ ಹೋಗುತ್ತೆ, ಆಗ ಅವ್ರು ಆರಾಮಾಗಿ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಕಷ್ಟ ಅನ್ಸೋದೇ ಇಲ್ಲ. ಇದಕ್ಕೆ ಎಕ್ಸಾಂಪಲ್ ಒಂದು ಹೌಸ್ ವೈಫ್‌ದು ನಾನು ಆಲ್ರೆಡಿ ಕೊಟ್ಟೆ. ಇನ್ನೊಂದು ನಮ್ಮ ಸೈನಿಕರು. ನಮ್ಮೆಲ್ರಿಗೂ ಗೊತ್ತು ಕಣ್ರಿ. ಬಾರ್ಡ್ರಲ್ಲಿ ಇರ್ಬೇಕಾದ್ರೆ ಎಷ್ಟು ಥಂಡಿ ಇರುತ್ತೆ, ಎಷ್ಟು ಹಿಮ ಇರುತ್ತೆ. ಆದ್ರೆ ಅವ್ರು ಯಾವತ್ತಾದ್ರೂ ಅಯ್ಯೋ! ಇಲ್ಲಿ ಕೆಲ್ಸ ಮಾಡ್ಬೇಕಾ ಅಂತ ಓಡ್ ಬಂದಿರೋ ಯಾರಾರು ಒಬ್ಬ ಸೈನಿಕ ಇದಾನ? ಒಬ್ನೇ ಒಬ್ಬ? ಇಲ್ಲ. ಅವ್ರು ಎಷ್ಟು ನಿಷ್ಠೆಯಿಂದ ಕೆಲ್ಸ ಮಾಡ್ತಾರಪ್ಪ ಅಂದ್ರೆ, ಇದು ನನ್ನ ಕರ್ತವ್ಯ. ಇದು ನಾನು ನನ್ನ ತಾಯಿಗೆ ಮಾಡ್ತಾ ಇರುವಂತಹ ಡ್ಯೂಟಿ ಇದು. ಭಾರತಾಂಬೆ ನನ್ನ ತಾಯಿ. ಇಲ್ಲಿ ಯಾರೂ ಸಹ ಇಲ್ಲಿಂದ ಬರ್ಬಾರ್ದು. ಎಷ್ಟು ನಿಯತ್ತಿನಿಂದ ಅವ್ರು ಮಾಡ್ತಾ ಹೋಗ್ತಾರೆ. ಎಷ್ಟು ಶಿಸ್ತಾಗಿ ಮಾಡ್ತಾ ಹೋಗ್ತಾರೆ. ಸೊ, ಇಲ್ಲಿ ಯಾವಾಗ ಕರ್ತವ್ಯ ಅಂತ ಅನ್ಕೊಂಡ್ಬಿಡ್ತೀವಿ, ಆಗ ಯಾವುದೇ ರೀತಿಯಾದಂತಹ ಸುಖ ಭೋಗಗಳು ಇರೋದೇ ಇಲ್ಲ. ಅವ್ರು ಎಲ್ಲ ಸುಖ ಭೋಗಗಳನ್ನ ತ್ಯಾಗ ಮಾಡ್ಬಿಡ್ತಾರೆ. ಎಷ್ಟೋ ಸಲ ನಾನ್ ಹೇಳಿದ್ನಲ್ಲ, ಸೈನಿಕರಿಗೆ ನಾವ್ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಮ್ಮಿ. ಅವ್ರಿಗೆ ಎಷ್ಟು ನಾವು ಸೆಲ್ಯೂಟ್ ಹೊಡೆದ್ರು ಕಮ್ಮಿ. ಅವರಿಗೆ ನಮಸ್ಕಾರ ಮಾಡಿದ್ರುನು ತುಂಬಾ ಕಮ್ಮಿ ಕಣ್ರಿ. ಯಾಕೆ ಅಂತ ಅಂದ್ರೆ, ಅವರ ಕೆಲಸದ ನಿಮಿತ್ತವಾಗಿ ಅಲ್ಲೆಲ್ಲೋ ದೇಶ ಕಾಯ್ತಾ ಇದ್ದಾರೆ ಅಂತ ಅಂದ್ರೆ, ಎಷ್ಟೋ ಬಾರಿ ಆನಿವರ್ಸರಿ ಇರ್ಬೋದು, ಮಕ್ಳ ಬರ್ತ್‌ಡೇ ಇರ್ಬೋದು, ಮಕ್ಳ ಸ್ಪೆಷಲ್ ಡೇಸ್ ಇರ್ಬೋದು, ಮನೆಯ ಸ್ಪೆಷಲ್ ಡೇಸ್ ಇರ್ಬೋದು. ಯಾವ ಸುಖನೂ ಅವರಿಗೆ ಮೆನ್ಷನ್ ಆಗೋದೇ ಇಲ್ಲ. ಹೌದಾ? ಸರಿ, ನೀವು ಮಾಡ್ಕೊಳ್ಳಿ. ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಬಿಟ್ರೆ, ಇವಾಗಾದ್ರೂ ಫೋನ್‌ಗಳಿದೆ, ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ಕೆಲವೊಮ್ಮೆ ಫೋನ್ ಕಾಲ್ಸ್‌ಗಳು ಸಹ ಇರೋದಿಲ್ಲ. ಒಬ್ಬ ಸೈನಿಕ ಇರ್ತಾನೆ. ಅವನು ಸೈನಿಕ ಏನ್ ಮಾಡ್ತಿರ್ತಾನೆ ಗೊತ್ತಾ? ಅಲ್ಲೊಂದು ಎಟಿಎಂ ಇರುತ್ತೆ. ಆ ಎಟಿಎಂ ಅಲ್ಲಿ ಪ್ರತಿನಿತ್ಯ ₹100 ಮಾತ್ರ ತೆಗಿತಾ ಇರ್ತಾನೆ. ಪ್ರತಿದಿನ ಹೋಗ್ತಾನೆ, ₹100 ತೆಗಿತಾನೆ ಬರ್ತಾನೆ. ಆಗ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇರ್ತಾನೆ. "ಯಾಕೆ ನೀವು ದಿನಾ ಬಂದು ₹100 ತೆಗಿತೀರಾ? ತೆಗಿಬೇಡಿ. ಅದ್ರ ಬದಲು ಒಟ್ಟಿಗೆ ನೀವು ಎಷ್ಟು ಬೇಕೋ ಅಷ್ಟು ದುಡ್ಡು ತೆಗಿಬೋದಲ್ವಾ?" ಅಂತ ಅವ್ನು ಕೇಳ್ತಾನಂತೆ. ಆಗ ಆ ಸೈನಿಕ ಎಷ್ಟು ಸುಂದರವಾದ ಮಾತು ಕೇಳ್ತಾನೆ ಅಂದ್ರೆ, "ಇದು ನನ್ನ ತಂದೆ ಎಟಿಎಂ ಕಾರ್ಡು. ಇದ್ರಲ್ಲಿ ನಾನು ದುಡ್ಡು ತೆಗ್ದಿದ ತಕ್ಷಣ ಅವ್ರ ಮೊಬೈಲ್‌ಗೊಂದು ಮೆಸೇಜ್ ಹೋಗುತ್ತೆ. ₹100 ವಿತ್‌ಡ್ರಾ ಆಗಿದೆ ಅಂತ." ಆಗ ಅಪ್ಪ ಸಮಾಧಾನ ಮಾಡ್ಕೊಂತಾರೆ. ಯೆಸ್, ನನ್ ಮಗ ಬದುಕಿದಾನೆ ಅಂತ. ಅವ್ರಿಗೊಂದು ಮೆಸೇಜ್ ಅಷ್ಟೇ ಇದು ಅಂತ. ಅಲ್ವಾ? ಅಂದ್ರೆ ನಾವ್ ಅನ್ಕೊಂತೀವಿ ಕಣ್ರಿ ಎಲ್ಲ ಕೆಲ್ಸ ಈಸಿ ಅಂತ. ಯಾವ ಕೆಲ್ಸನೂ ಈಸಿ ಇಲ್ಲ. ಹಾಗೇನೆ ಎಲ್ಲ ಸುಖ ಭೋಗಗಳನ್ನ ಒಬ್ಬ ನಿಜವಾದ ಸಾತ್ವಿಕ ಏನ್ ಮಾಡ್ತಾ ಹೋಗ್ತಾನೆ? ತ್ಯಾಗ ಮಾಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಸೈನಿಕರ ಉದಾಹರಣೆ, ಹೌಸ್ ವೈಫ್ ಉದಾಹರಣೆ ಕೊಟ್ಟಿದ್ದೇನಕ್ಕೆ ಅಂದ್ರೆ ನಮ್ಮ ತಲೆಗೆ ಅದು ಅರ್ಥ ಆಗ್ಲಿ ಅಂತ. ಅಂದ್ರೆ ಸಾತ್ವಿಕವಾಗಿ ಯಾವುದೇ ರೀತಿಯಾದಂತಹ ಸುಖ ಭೋಗಗಳು ಇರಬಾರ್ದು. ನಮ್ಮೆಲ್ರಿಗೂ ಗೊತ್ತು, ಅಮ್ಮ ಯಾವತ್ತಾದ್ರು ಬಿಸಿ ಬಿಸಿ ಊಟ ಮಾಡಿದಾಳಾ? ತುಂಬಾ ಕಮ್ಮಿ. ಮೊದ್ಲು ಎಲ್ರಿಗೂ ಬಡ್ಸಿ, ಮಾಡಿ, ಈಗ ಬಿಡಿ ಕೊನೆ ಪಕ್ಷ ಈಗ ಸ್ವಲ್ಪ ಚೇಂಜ್ ಆಗಿದೆ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಮನೇಲಿ ಊಟ ಮಾಡೋ ಪದ್ಧತಿ ಇದೆ. ಮೊದ್ಲೆಲ್ಲ ಅದೂ ಇರ್ಲಿಲ್ಲ.
ಅಥವಾ ತನಗಿಷ್ಟವಾದ ಆಹಾರ ಮಾಡ್ಕೊಳ್ಳುವಂತಹ ಸ್ವತಂತ್ರವೂ ಸಹ ಇರಲಿಲ್ಲ. ಅಯ್ಯೋ, ಇದು ನನ್ ಮಗುಗಿಷ್ಟ ಇಲ್ಲ, ಇದು ನನ್ ಗಂಡಂಗಿಷ್ಟ ಇಲ್ಲ, ಇದು ನನ್ನ ಅತ್ತೆಗಿಷ್ಟ ಇಲ್ಲ. ನಿನ್ನ ಇಷ್ಟ ಏನು? ಅಯ್ಯೋ, ನಡೆಯುತ್ತೆ, ನಾವ್ ಏನ್ ಬೇಕಾದ್ರೂ ತಿಂತೀವಿ ಅಲ್ವಾ? ಅಂದ್ರೆ ಆ ಒಂದು ಇಲ್ಲಿ ಆಹಾರ ಅಂತ ಅನ್ನಿಸ್ಬೋದು, ಆದ್ರೆ ಅದ್ರಲ್ಲೂ ಸಹ ಒಂದು ಒಳ್ಳೆಯ ಗೃಹಿಣಿ ಏನ್ ಮಾಡ್ತಾ ಹೋಗ್ತಾಳೆ, ತ್ಯಾಗವನ್ನ ಮಾಡ್ತಾ ಹೋಗ್ತಾಳೆ. ಹಾಗೇನೆ ಕುಶಲೇ ನಾ ಸಾರಿ ಕುಶಲೇ ಆ ನಾನು ಚಷ್ಯತೆ. ಅಂದ್ರೆ ಸಾಧನೆ ಅಂದ್ರೆ ಹಾಗೆ ಇರುತ್ತಂತೆ. ಅಂತ ಅಂದ್ರೆ ಕುಶಲೆ ಅಂತ ಅಂದ್ರೆ ಲಕ್. ಅಂದ್ರೆ ಒಬ್ಬ ನಿಜವಾದ ಸಾತ್ವಿಕ ಏನ್ ಮಾಡ್ತಾನೆ, ಯಾವುದೇ ರೀತಿಯಾದಂತಹ ಲಕ್ಕಿಗೆ ಅವನು ಒಳಪಡೋದಿಲ್ಲ. ಅಯ್ಯೋ, ನನಗಿದು ಮಾಡಿದ್ರೆ ಲಕ್ ಬರುತ್ತಪ್ಪ. ಕೆಲವ್ರು ನೋಡ್ಬೇಕು, ಅವ್ರ ಕೈಗಳು 10 ಬೆರಳಿಗೆ 10 ಉಂಗುರ ಇರುತ್ತೆ. ರೆಡ್ ಕಲರ್, ಬ್ಲೂ ಕಲರ್, ಗ್ರೀನ್ ಕಲರ್, ಯೆಲ್ಲೋ ಕಲರ್, ಪಿಂಕ್ ಕಲರ್. ಯಾಕೆ ಅಂತ ಅಂದ್ರೆ ಇದು ಆಯಾ ಗ್ರಹಗಳದ್ದು ಇದೆಲ್ಲ ಹಾಕೊಂಡ್ಬಿಟ್ರೆ ನಮ್ಗೆಲ್ಲ ಒಳ್ಳೇದಾಗೋಗ್ಬಿಡುತ್ತೆ. ಅಥವಾ ಒಂದಷ್ಟು ಆ ಯಂತ್ರಗಳು. ಆದ್ರೆ ಒಬ್ಬ ನಿಜವಾದ ಸಾತ್ವಿಕ ಗುಣದ ತ್ಯಾಗಿ ಏನಿರ್ತಾನೆ, ಅವನು ಯಾವತ್ತೂ ಸಹ ಲಕ್ಕಿಗೆ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಅಂತ ನಾವೇನಂತೀವಿ, ಅದಕ್ಕೆ ಅವನು ನಂಬ್ಕೊಳ್ಳೋದೇ ಇಲ್ಲ. ಇಲ್ಲ, ಇದ್ ನನ್ ಕೆಲ್ಸ, ಇದ್ ನಾನ್ ಮಾಡ್ತೀನಿ. ಆದ್ರೆ ಅವನಿಗೆ ಭರವಸೆ ಇರುತ್ತೆ. ಯಾವ ಭರವಸೆ ಇರುತ್ತೆ, ಆ ಭರವಸೆ ಹೇಗಿರುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ, ತ್ಯಾಗಿ ಸತ್ವಂ ಸಮಾವಿಷ್ಟಃ ಮೇಧಾವಿ ಛಿನ್ನ ಸಂಶಯಃ. ಅಂದ್ರೆ ಕಷ್ಟ ಅಂದ್ರೂ ಲೆಕ್ಸೋದಿಲ್ಲ. ಆ ಕೆಲ್ಸವದಲ್ಲಿ ಅವನು ತೊಡಗಿರ್ತಾನೆ. ಯಾಕೆ ಅಂತ ಅಂದ್ರೆ, ನನಗೆ ಮುಂದೆ ಶಾಶ್ವತವಾದ ಸುಖ ಸಿಕ್ಕತ್ತೆ ಅಂತ. ನೀವ್ ಅನ್ಬೋದು, ಈಗ ತಾನೇ ಅವನು ಎಲ್ಲವನ್ನ ತ್ಯಾಗ ಮಾಡ್ಬಿಟ್ಟಿದಾನೆ ಅಂತ ಅಂದ್ರೆ, ಈಗ ನೋಡಿದ್ರೆ ಅವನಿಗೆ ಇನ್ನೂನು ಆಸೆ ಇದೆಯಾ ಮುಂದೆ ಸರಿ ಹೋಗುತ್ತೆ ಅಂತ ಅಂತ ಅಂದ್ರೆ, ಹೌದು, ಅವನು ಮೇಧಾವಿ. ಮೇಧಾವಿ ಅಂದ್ರೆ ಯಾರು ಅಂತ ಅಂದ್ರೆ, ಓದಿದವರೆಲ್ಲ ಮೇಧಾವಿಗಳಾಗೋದಿಲ್ಲ. ಓದುತ್ತಾನೆ, ಓದಿದ್ದನ್ನ ನೆನಪಿಟ್ಟುಕೊಳ್ತಾನೆ. ಆ ನೆನಪಿಟ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಅದರ ಸಮಯಕ್ಕೆ ಸರಿಯಾಗಿ ಅವನಿಗೆ ನೆನಪಿಗೆ ಬರುತ್ತೆ. ಈಗ ಉದಾಹರಣೆ, ಭಗವಂತನ ಬಗ್ಗೆ, ಭಗವದ್ಗೀತೆಯ ಬಗ್ಗೆ ನಾವು ಅರ್ಥವನ್ನ ಆಳವಾಗಿ ತಿಳ್ಕೊಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಗೆ ಕಷ್ಟ ಬಂದಾಗ ಭಗವಂತ ನನ್ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ನನಗೆ ತಕ್ಷಣ ಬರ್ಬೇಕಲ್ವಾ? ಬರ್ಲಿಲ್ಲ ಅಂದ್ರೆ ಪ್ರಯೋಜನ ಏನು? ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಒಬ್ಬ ಸ್ಟೂಡೆಂಟ್ ಚೆನ್ನಾಗ್ ಓದ್ತಾನೆ. ಅವನಿಗೆ ಓದಿದ್ದೆಲ್ಲ ನೆನಪಿಗೂ ಇರುತ್ತೆ. ನೀವ್ ಏನೇನ್ ಕೇಳ್ತಿರೋ ಎಲ್ಲದಕ್ಕೂ ಆನ್ಸರು ಮಾಡ್ತಾನೆ. ಆದ್ರೆ ಅವ್ನ್ ಎಕ್ಸಾಮ್ ಬರಿಯಕ್ ಹೋದಾಗ ಅವನಿಗೆ ಆನ್ ಸ್ಪಾಟ್ ನೆನಪಾಗ್ಬೇಕಲ್ವಾ? ನೆನ್ಪಾಗ್ದೆ ಅದು ಬರೆಯೋದು ಬಿಟ್ಟು ಮನೆಗ್ ಬಂದ್ಮೇಲೆ ನೆನ್ಪಾದ್ರೆ ವಾಟ್ ಈಸ್ ದ ಯೂಸ್? ಹಾಗೇನೆ ಇಲ್ಲಿ ನಮ್ಗೆ ಕಷ್ಟ ಬಂದಾಗ ಭಗವಂತ ನಮ್ ಜೊತೆ ಇದ್ದಾನೆ ಅನ್ನೋ ನಂಬಿಕೆ ಇರ್ಬೇಕು. ಅಷ್ಟೇ ಅಲ್ಲ, ಚಿನ್ನ ಸಂಶಯ, ದೇವರ ಬಗ್ಗೆ ಒಂದು ಚಿಕ್ಕ ಸಂಶಯವೂ ಸಹ ಅವನಿಗಿರೋದಿಲ್ಲ. ಎಲ್ಲ ಸಂಶಯವನ್ನ ಕತ್ತರಿಸುವ ಶಕ್ತಿ ಭಗವಂತನ ನಾಮಸ್ಮರಣೆಗಿರುತ್ತೆ. ಅಂದ್ರೆ ಭಗವಂತ ಇದ್ದಾನೆ. ಅವ್ನು ನನಗೆ ಯಾವುದೋ ಒಂದು ಒಳ್ಳೇದ್ ಮಾಡ್ತಾನೆ. ಅದಕ್ಕೆ ಹೇಳಿದ್ದು, ಅವನಿಗೆ ಹಿಂದಿನ ಜನ್ಮದಲ್ಲ, ಪೂರ್ವ ಜನ್ಮದ ಅದೃಷ್ಟನೋ ಅಥವಾ ಲಕ್ಕೋ ಅದು ಯಾವುದನ್ನೂ ಅವನು ಲೆಕ್ಸೋದಿಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿರುತ್ತೆ, ಇವತ್ತಿನ ಈ ಜನ್ಮದಲ್ಲಿ ನನಗೆ ಭಗವಂತ ಈ ದೇಹ ಕೊಟ್ಟಿದ್ದಾನೆ, ಈ ಕೆಲಸವನ್ನ ಕೊಟ್ಟಿದ್ದಾನೆ. ಈ ಕೆಲಸವನ್ನ ನಾನು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಅಂತ ಅಂದ್ರೆ ನಾನು ನನ್ನ ಭಗವಂತನನ್ನ ಹೋಗಿ ಸೇರಬಹುದು. ಖಚಿತವಾದ ನಿಲುವಿರುತ್ತೆ. ಏನ್ ಬೇಕು ನಿಮ್ಗೆ? ಭಗವಂತನೇ ಬೇಕು. ನೋಡಿ, ಈಗ ಕೆಲವರು ಹೆಂಗಸರು ಇರ್ತಾರೆ. ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿರ್ತಾರೆ ಅಂದ್ರೆ, ಶಾಪಿಂಗಿಗೆ ಹೋದಾಗ ರೆಡ್ ಕಲರ್ ಸ್ಯಾರಿ ಅಂದ್ರೆ ಅವ್ರ ಮುಂದೆ ಒಂದು 50 ಕಲರ್ ಸೀರೆ ಹಾಕಿದ್ರು ಅವ್ರಿಗೆ ಯಾವ್ದು ಇಷ್ಟ ಆಗಲ್ಲ. ಇಲ್ಲ, ನನಗ್ ಬೇಕಾಗಿದ್ದು ರೆಡ್ ಕಲರು. ನಾನು ಫೋಟೋದಲ್ಲಿ ತೋರ್ಸಿದ್ನಲ್ಲ ಅದೇ ಡಿಸೈನೇ ಬೇಕು, ನಂಗೆ ಬೇರೆ ಡಿಸೈನ್ ಬೇಡ. ಈಗ ಮಕ್ಳಿರ್ತಾರೆ, ನಾವ್ ಯಾವುದೇ ಎಲ್ಲೇ ಹೋಗ್ಲಿ ಅವ್ರಿಗೇನೋ ಒಂದ್ ತಿನ್ಬೇಕಂತ ಆಸೆ ಇದ್ರೆ ಅದನ್ನೇ ಅವ್ರು ಆರ್ಡರ್ ಮಾಡಿ ತಿನ್ನೋದು ಅಲ್ವಾ? ಅದೇ ರೀತಿ ಇಲ್ಲಿ ಒಬ್ಬ ಸಾತ್ವಿಕವಾಗಿದಂತಹ ವ್ಯಕ್ತಿಗೆ ಒಂದೇ ಒಂದು ಆಸೆ, ನಂಗೇನೂ ಬೇಡ, ಭಗವಂತ ಬೇಕು. ಹೇಳ್ತೀವಲ್ಲ, ಮ್- ಮಗು ಮತ್ತೆ ಅಮ್ಮನ ಹಾಗೆ. ಮಗುಗೆ ಏನ್ ಬೇಕು? ಅಮ್ಮನೇ ಬೇಕು.
ಕೆಲವ್ರು ಹೇಳ್ತಾರೆ, "ಇಲ್ಲಮ್ಮ ಬೆಳಗ್ಗೆ ಎಲ್ಲ ಹೆಂಗೋ ಸುಧಾರಿಸ್ಬೋದು. ರಾತ್ರಿ ನಿನ್ ಮಗುನ್ ಸುಧಾರಿಸೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಮ್ಮ ಬೇಕು ಅಂತ ತುಂಬಾ ಅಳತ್ತೆ. ನೀನ್ ಕೊನೇ ಪಕ್ಷ ರಾತ್ರಿ ಬೇಗ ಬಂದ್ಬಿಡು, ಮಗುನ್ ನೋಡ್ಕೊ." ಅಮ್ಮ ಏನಾದ್ರು ಕೊಡ್ತಾಳಾ? ಅಮ್ಮ ಏನೂ ತಗೊಂಬರಲ್ಲ ರೀ ಆ ಮಗುಗೆ. ಆದ್ರೂ ಸಹ ಆ ಮಗುಗೆ ಅಮ್ಮನೇ ಬೇಕು. ಅದೇ ರೀತಿ ಇಲ್ಲಿ ಒಬ್ಬ ನಿಜವಾದ ಭಕ್ತನಿಗೆ ಜಸ್ಟ್ ದೇವ್ರ ಮೇಲೆ ಒಂದೇ ಪ್ರೀತಿ. ನೀನ್ ಬೇಕು ನನಗೆ. ಪ್ರೀತಿ ಈಸ್ ನಥಿಂಗ್ ಬಟ್ ಭಕ್ತಿ ಆಫ್ ಕೋರ್ಸ್. ಇಲ್ಲಿ ನನಗ್ ನೀನ್ ಬೇಕು ಅಷ್ಟೇ. ಯಾಕೆ ಅಂತಂದ್ರೆ ನೀನ್ ಈ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನ ಕೊಡ್ತೀಯಾ ಕೊಡು. ನಾನ್ ಅನುಭವಿಸೋದಿಕ್ ಸಿದ್ಧ. ಆದ್ರೆ ನನಗ್ ಕೊನೆಗ್ ನೀನ್ ಸಿಗ್ತೀಯಾ ಅಲ್ವಾ? ಮತ್ತೆ ನನಗೆ ಹುಟ್ಟಿಲ್ಲದ ಹಾಗೆ ಮಾಡ್ತೀಯಾ ಅಲ್ವಾ? ಯಾರಾದ್ರೂ ನಮಗೆ ತುಂಬಾ ಆಪ್ತರು ಹೋದ್ರೆ ಮತ್ತೆ ಹುಟ್ಟಿ ಬಾ ಅಂತ ನಾವು ಕರಿಬಾರ್ದು. ಯಾಕೆ ಅಂತಂದ್ರೆ ನಮಗ್ ಗೊತ್ತಾಗೋಗಿದೆ, ಮತ್ತೆ ಹುಟ್ಟಿದ್ರೆ ಇಲ್ಲಿ ಎಲ್ಲ ಕಷ್ಟಗಳನ್ನ ಆ ಆತ್ಮ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಈಗ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಅವನ ಎಕ್ಸಾಮ್ಗೋಸ್ಕರ ತಯಾರಿ ಮಾಡ್ಕೊಂತಿದ್ದಾನೆ ಅಂದ್ರೆ ಅವನು ಎಷ್ಟೊಂದು ಅವನ ಸುಖ ಸಂತೋಷವನ್ನ ತ್ಯಾಗ ಮಾಡ್ತಾನೆ. ಅದೇ ರೀತಿ ಅವನ ಗುರಿ ಏನಿರುತ್ತೆ, ನಾನು ಎಕ್ಸಾಮ್ ಬರಿಬೇಕು, ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕು, ನಾನು ಯಾವ್ದೋ ಒಂದು ಕಾಲೇಜಿಗೆ ಸೇರ್ಬೇಕು ಅಥವಾ ಯಾವ್ದೋ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕು. ಈ ರೀತಿ ಹೇಗಿರುತ್ತೆ ಹಾಗೆ ದೇವರೇ ಗುರಿ ಆಗಿರ್ಬೇಕು. ಯಾವಾಗ ಈ ರೀತಿ ಆಗುತ್ತಪ್ಪ ಅಂತಂದ್ರೆ ಜ್ಞಾನ ಗಟ್ಟಿಯಾಗಿ ಸಂಶಯ ಇಲ್ಲದೆ ಇದ್ದಾಗ ಮಾತ್ರ ಇದು ಸಾಧ್ಯ. ಹಾಗೇನೆ ಸತ್ವಂ ಸಮಾವಿಷ್ಟ, ಅವನು ನಿಜವಾಗ್ಲೂ ಸಹ ತ್ಯಾಗಿನೇ. ಯಾಕೆ ಅಂತಂದ್ರೆ ತ್ಯಾಗ ಅಂತ ಅಂದ್ರೆ ಕರ್ಮ ಬಿಡೋದಲ್ಲ. ಕರ್ಮ ಇಸ್ ನಥಿಂಗ್ ಬಟ್ ಅವರ್ ಡ್ಯೂಟಿ, ಅವರ್ ವರ್ಕ್, ನಮ್ಮ ಜವಾಬ್ದಾರಿ ಅಂತ ನಾವು ಆಡ್ ಭಾಷೆಯಲ್ಲಿ ಹೇಳ್ಬೋದು. ನಮ್ಮ ಯಾವುದನ್ನೂ ಸಹ ನಾವು ಬಿಡಬಾರದು. ಹಾಗಾಗಿ ಹಾಗಿದ್ರೆ ಇನ್ನೂ ಏನೆಲ್ಲ ಇರುತ್ತೆ ಅನ್ನೋದಕ್ಕೆ ಇನ್ನೂ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ನಹಿ, ನ ಅಂದ್ರೆ ಎಂದಿಗೂ, ಎಂದಿಗೂ ಇಲ್ಲ. ಹಿ ಅಂದ್ರೆ ಖಂಡಿತವಾಗಿಯೂ. ದೇಹಮೃತಾಂ ದೇಹಧಾರಿಯಿಂದ, ಚಕ್ಷಂ ಸಾಧ್ಯವು, ತ್ಯಕ್ತ್ವಂ ತ್ಯಜಿಸಲು, ಕರ್ಮಾಣಿ ಕರ್ಮಗಳನ್ನ, ಅಶೇಷತಃ ಸಂಪೂರ್ಣವಾಗಿ, ಯಹ ಯಾರು, ತು ಆದರೆ, ಕರ್ಮ ಕರ್ಮದ, ಫಲ ಫಲದ, ತ್ಯಾಗಿ ತ್ಯಾಗಿಯು, ಸಹ ಅವನು, ತ್ಯಾಗಿಯು, ಇತಿ ಎಂದು ಅಭಿಧೀಯತೆ ಹೇಳಲಾಗಿದೆ. ಅಂದ್ರೆ ಇಲ್ಲಿ ನಿಜಕ್ಕೂ ಸಹ ಇನ್ನು ನಾವ್ ಹೇಳ್ತಾ ಹೋಗ್ತೇವಲ್ಲ, ಇನ್ನಷ್ಟು ಮತ್ತಷ್ಟು ಸುಂದರ ಆಗ್ತಾ ಹೋಗುತ್ತೆ ಈ ಅರ್ಥಗಳು ವಿನಃ ಎಲ್ಲೂ ನಮಗೆ ಹೌದಾ ಅಂತ ಅನ್ಸದೇ ಇಲ್ಲ. ಯಾಕೆ ಅಂತ ಅಂದ್ರೆ ಎಷ್ಟು ಕರ್ಮ ಫಲತ್ಯಾಗಿ ಅಂತ ಅಂದ್ರೆ ನೋಡು ಅರ್ಜುನ, ಕರ್ಮ ಮಾಡಿ ಕರ್ಮದ ಫಲವನ್ನ ತ್ಯಾಗ ಯಾರು ಮಾಡ್ತಾನೋ ಅವನು ನಿಜವಾದ ತ್ಯಾಗಿ. ಯಾಕೆ ಅಂತ ಅಂದ್ರೆ ಸತ್ಯಾಗಿ ಸ್ಯ ವಿಧೀಯತೆ ಅಂತ ಅಂದ್ರೆ ಅವನೇ ತ್ಯಾಗಿ ಅಂತ ಕರೆಯಲ್ಪಡುತ್ತಾನೆ ಅಂತ ಹೇಳ್ತಾನೆ. ಯಾಕೆ ಇಲ್ಲಿ ಇಷ್ಟೊಂದು ಕರ್ಮದ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ಕರ್ಮ ಬಿಡುವವನು ತ್ಯಾಗಿ ಅಲ್ಲ, ಕರ್ಮದ ಫಲವನ್ನ ಬಿಡುವವನು ತ್ಯಾಗಿ. ಯಾಕೆ ಅಂತಂದ್ರೆ ಈಗ ಅರ್ಜುನನ ಇದೇ ಸಿಚುವೇಶನ್ ಅನ್ನ ನಾವು ತಗೊಂಡಾಗ ಅವನು ಮೊದಲನೇ ಫಸ್ಟಿಗೆ ಏನಂತಾನೆ, ನಾನು ಯುದ್ಧ ಮಾಡ್ಬಿಡ್ತೀನಿ ಅಂತಾನೆ. ಆಮೇಲೆ ನೋಡಿದ್ರೆ ಇವರೆಲ್ಲ ನನ್ನವರು ಅಂತ ತಿಳಿದ ತಕ್ಷಣ ಇಲ್ಲ ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂತ್ಕೊಂತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ನಾನು ಯುದ್ಧ ಮಾಡಲ್ಲ ಅಂದ್ರೆ ನೀನು ಕರ್ಮ ಮಾಡಲ್ಲ ಅಂದ್ರೆ ಅದು ನಿನ್ನ ತಪ್ಪು. ಯುದ್ಧ ಮಾಡ್ತೀನಿ, ಅದರ ಫಲ ನನಗೆ ಬೇಡ ಅಂತ ನಿನ್ನ ಮನಸ್ಸಿನಲ್ಲಿ ಬರಬೇಕು. ಹಾಗಾಗಿ ನೀನು ಯುದ್ಧವನ್ನ ಮಾಡಲೇಬೇಕು. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಜೀವನದಲ್ಲೂ ಸಹ ಕೆಲವು ಸಂಬಂಧಗಳನ್ನ ನಿಭಾಯಿಸ್ಬೇಕು, ಕೆಲವು ಕರ್ತವ್ಯಗಳನ್ನ ನಿಭಾಯಿಸ್ಬೇಕು ಅಂದಾಗ ನಮ್ಮೆಲ್ಲರಿಗೂ ಸಹ ಯಾವುದೋ ಒಂದು ಆ ಫೇಸ್ ಅಂತ ಏನ್ ಹೇಳ್ತಾರೆ ಅಲ್ಲಿ ನಾವೆಲ್ಲರೂ ಸಹ ಸೋತ್ ಹೋಗ್ಬಿಡ್ತೀವಿ ಅರ್ಜುನನ ಹಾಗೆ. ಒಬ್ಬೊಬ್ರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನನಗ್ ಬೇಕಿತ್ತಾ, ನನಗ್ ಬೇಡ. ಅಮ್ಮನಾಗಿ ಕರ್ತವ್ಯ ಬೇಕಿತ್ತಾ, ಹೆಂಡತಿಯಾಗಿ ಕರ್ತವ್ಯ ಬೇಕಿತ್ತ, ಸೊಸೆಯಾಗಿ ಬೇಕಿತ್ತ, ಮಗಳಾಗಿ ಬೇಕಿತ್ತ, ಅತ್ತೆಯಾಗಿ ಬೇಕಿತ್ತ, ಯಾವುದೋ ಒಂದು ಫೇಸ್ ಅಲ್ಲಿ ನನ್ಗಿದ್ ಬೇಕಿತ್ತ, ನನಗ್ ಬೇಡ, ನಾನು ಇಲ್ಲಿಂದ ಓಡ್ ಹೋಗ್ಬಿಡ್ಬೇಕು, ನನಗಿದ್ ಬೇಡವೇ ಬೇಡ.
ಎಲ್ಲರಿಗೂ ಯಾವುದೋ ಒಂದು ಟೈಮಲ್ಲಿ ಅನ್ಸುತ್ತೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾನೆ, ಕರ್ಮ ಬಿಡೋದು ತ್ಯಾಗ ಅಲ್ಲ. ಬಿಡೋದು ತ್ಯಾಗ ಅಂತ ನೀವ್ ಹೇಳಿದ್ರಿ. ಹೌದು, ತ್ಯಾಗ ಅಂದ್ರೆ ಬಿಡೋದು. ಹಾಗಂತ ನಿನ್ನ ಕರ್ಮವನ್ನ ಬಿಡೋದು ತ್ಯಾಗ ಅಲ್ಲ. ಅಂದ್ರೆ ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನ್ ಬಂದಿದೆ, ಯು ಹ್ಯಾವ್ ಟು. ಇಲ್ಲಿ ನೋಡಿ, ಪದೇ 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 ಪ್ರತಿಯೊಂದು ಶ್ಲೋಕದಲ್ಲಿ ಅವನು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಕರ್ಮದ ಫಲವನ್ನ ಬಿಡುವುದು ತ್ಯಾಗ. ಎಲ್ಲ ಕರ್ಮಗಳನ್ನ ಬಿಡ್ಬೇಕಾಗತ್ತೆ ಅಂತ ಅಂದ್ರೆ, ಎಲ್ಲ ಕರ್ಮಗಳನ್ನ ಬಿಡ್ಬೇಕಾಗತ್ತೆ ಅಂತ ಅಂದ್ರೆ ಕೆಟ್ಟ ಕರ್ಮಗಳನ್ನ ನಾವು ಬಿಡ್ಬೇಕಾಗತ್ತೆ. ಆದ್ರೆ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವ ಕರ್ಮ ಬಂದಿದೆ ಅದು ನಾವು ಮಾಡ್ಲೇಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ, ನಹಿ ದೇಹ ಮೃತಂ ಶಕ್ತ್ವಾ. ಅಂದ್ರೆ ದೇಹ ಮೃತ ಅಂತ ಅಂದ್ರೆ ಬದುಕಿರೋನಿಗೆ ಹೇಳ್ತಾ ಇದ್ದಾನೆ. ಈಗ ಕೆಲವರು ಆ ಹೇಳೋದುಂಟು, ನಾನ್ ಏನೂ ಮಾಡಿಲ್ಲ, ನನಗೇ ಭಗವಂತ ಕಷ್ಟ ಕೊಡ್ತಾ ಇದ್ದಾನೆ, ನಾನು ಯಾರಿಗೂ ಕಷ್ಟ ಕೊಟ್ಟಿಲ್ಲಪ್ಪ, ನಾನು ಯಾರಿಗೂ ಏನು ಅಂದಿಲ್ಲ, ನನ್ನ ಬಾಯಲ್ಲಿ ಕೆಟ್ಟ ಮಾತೇ ಬರಲ್ಲ, ನೀವೇ ನೋಡಿದಿರಲ್ಲ ನಾನು ಎಷ್ಟು ಸಾಫ್ಟ್ ಆಗಿ ಮಾತಾಡ್ತೀನಿ, ಒಳ್ಳೆ ಮಾತೇ ಮಾತಾಡ್ತೀನಿ, ಸ್ವೀಟ್ ಆಗೇ ಮಾತಾಡ್ತೀನಿ, ನಾನು ಯಾರಿಗಾರು ಏನಾದ್ರು ಬೈದಿದ್ದೇನೆ ರೀ, ಆದ್ರೂ ಯಾಕ್ರಿ ಭಗವಂತ ನನಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾನೆ? ಇದು ಹೇಗಿದೆ ಅಂತ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಲ್ಲಿ ಅವನು ಏನು ಮಾಡಲ್ಲ ಅಂದ್ರೆ ಏನು ಮಾಡಲ್ಲ. ಆಟ ಆಡೋ ಟೈಮಲ್ಲಿ ಆಟ ಆಡಲ್ಲ, ಓದೋ ಟೈಮಲ್ಲಿ ಓದಲ್ಲ, ಟೆಸ್ಟ್ ಬರೆಯೋ ಟೈಮಲ್ಲಿ ಟೆಸ್ಟ್ ಬರೆಯಲ್ಲ, ಪೇರೆಂಟ್ಸ್ ಕರ್ಕೊಂಬ ಅಂದ್ರೆ ಪೇರೆಂಟ್ಸ್ ಕರ್ಕೊಂಬರಲ್ಲ, ಏನು ಮಾಡಲ್ಲ. ಅವ್ನು ಹೇಳ್ತಾನೆ, ಮ್ಯಾಮ್ ನಾನು ಏನು ಮಾಡ್ತಿಲ್ವಲ್ಲ ಮ್ಯಾಮ್, ನಾನು ಸುಮ್ನೆ ಕೂತಿದ್ದೀನಲ್ಲ, ನನಗೆ ಯಾಕೆ ನೀವು ಬೈತೀರಾ, ನನಗೆ ಯಾಕೆ ಹೊಡಿತೀರಾ? ಹಾಗೆ ನಮಗೆ ಏನಾಗುತ್ತೆ, ನಗು ಬರುತ್ತೆ, ರೈಟ್? ಅಯ್ಯೋ ಕರ್ಮವೇ, ನಿನಗ್ ಸ್ಕೂಲಿಗೆ ಕಳ್ಸಿರೋದೇ ಓದಕ್ಕೆ, ನೀನ್ ಓದ್ತಿಲ್ಲ, ಏನೂ ಮಾಡ್ತಿಲ್ಲ ಅಂದ್ರೆ ಅರ್ಥ ಏನಪ್ಪಾ? ಪಿ.ಟಿ ಪೀರಿಯಡ್ ಅಲ್ಲಿ ನೀನು ಎಕ್ಸರ್ಸೈಸ್ ಮಾಡ್ಬೇಕು, ಆಟ ಆಡೋ ಟೈಮ್ ಗೇಮ್ ಪೀರಿಯಡ್ ಅಲ್ಲಿ ನೀನು ಆಟ ಆಡಬೇಕು, ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಬರೀಬೇಕು, ಟೆಸ್ಟ್ ಟೈಮಲ್ಲಿ ಟೆಸ್ಟ್ ಬರೀಬೇಕು, ಓದೋ ಟೈಮಲ್ಲಿ ಓದಬೇಕು, ಹೋಮ್ವರ್ಕ್ ಬರೆಯೋ ಟೈಮಲ್ಲಿ ಹೋಮ್ವರ್ಕ್ ಬರೀಬೇಕು, ಹೋಮ್ವರ್ಕ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಹೋಮ್ವರ್ಕ್ ಸಬ್ಮಿಟ್ ಮಾಡ್ಲೇಬೇಕು. ದಟ್ ಈಸ್ ಯುವರ್ ಡ್ಯೂಟಿ ಅಲ್ವಾ? ನಾನು ಏನೂ ಮಾಡ್ತಿಲ್ಲ, ನಾನು ಯಾರ ಟೀಚರಿಗೂ ಏನೂ ಬೈದಿಲ್ಲಪ್ಪ, ನಾನು ಸ್ಕೂಲ್ ಬಗ್ಗೆನೂ ಏನೂ ಮಾತಾಡಿಲ್ಲ, ನಾನು ತುಂಬಾ ಒಳ್ಳೆಯವನು, ನಾನು ಸುಮ್ಮನೆ ಸ್ಕೂಲಿಗೆ ಬರ್ತೀನಿ, ಕೂತಿರ್ತೀನಿ, ಆರಾಮಾಗಿ ಒಳ್ಳೆ ಹುಡುಗನ್ ತರ ಇರ್ತೀನಿ, ನಾನು ಹೋಗ್ತೀನಿ ಅಂತ ಅಂದ್ರೆ ಏನ್ ಮಾಡ್ತಾರೆ ಟೀಚರು? 4 ಕೊಡ್ತಾರೆ, ನಿನಗೆ ಕಳಿಸಿರೋದೇನಕ್ಕೆ, ಓದಕ್ಕೆ ಓದು ಅಂತ. ಸೇಮ್ ಆ ವಿದ್ಯಾರ್ಥಿಗೂ ಈ ಮನಸ್ಥಿತಿ ಇದೆಯಲ್ಲ, ನಾನು ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ಅಂದ್ರೆ ಅರ್ಥ ಏನು? ನೀನ್ ಡೈಲಿ ಉಸಿರಾಡ್ತಾ ಇಲ್ವಾ? ಡೈಲಿ ಆಹಾರ ತಿಂತಾ ಇಲ್ವಾ? ಆಹಾರ ತಿಂತಾ ಇದೆಯಾ ತಾನೆ? ಉಸಿರಾಡ್ತಾ ಇದೆಯಾ ತಾನೆ? ಕೊನೇ ಪಕ್ಷ ನೀನ್ ಏನೂ ಮಾಡ್ತಿಲ್ಲ, ಮನೆ ಕೆಲಸ ಮಾಡ್ತಿಲ್ಲ, ಇನ್ನೊಂದು ಮಾಡ್ತಿಲ್ಲ, ಮತ್ತೊಂದು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ ಅಂದ್ರು ನೀನ್ ಸುಮ್ನೆ ಕೂತಾಗ ತಲೆಯಲ್ಲಿ ಯೋಚನೆ ಮಾಡ್ತಾ ಇದೆಯಾ ತಾನೆ? ಮಾಡೋದೇನಾದ್ರೂ ಬಿಟ್ಬಿಟ್ಟಿದ್ಯಾ? ಉಸಿರಾಡೋದು ಬಿಟ್ಬಿಟ್ಟಿದ್ಯಾ? ಇಲ್ಲ ಅಲ್ವಾ? ಹಾಗಿದ್ದ ಮೇಲೆ ನೀನು ಇಲ್ಲಿ ದೇವರಿಗಾಗಿ ಎಲ್ಲ ಕೆಲಸವನ್ನ ನೀನು ಮಾಡ್ಲೇಬೇಕಾಗತ್ತೆ. ನಾವಿದನ್ನ ಅಂಡರ್‌ಲೈನ್ ಮಾಡಿಟ್ಕೋಬೇಕು. ಏಕೆಂದ್ರೆ ಎಷ್ಟೋ ಬಾರಿ ನಮಗೂ ಏನನ್ಸುತ್ತೆ ಅಂದ್ರೆ, ಕೆಲಸ ಮಾಡ್ಬೇಕಾದ್ರೆ ಅಯ್ಯೋ ಮಾಡ್ಬೇಕಾ? ನೋ. ಆ ಸ್ಟೂಡೆಂಟ್ ಹೇಳಿದ ಹಾಗೆ ನೀನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಟೀಚರ್ ಒದೆ ಕೊಡ್ತಾರೆ. ಅಲ್ವಾ? ಹಾಗಾಗಿ ಇಲ್ಲಿ ನಾವು ಯಾಕೆ ಈ ಎಲ್ಲ ಕರ್ಮಗಳನ್ನ ಮಾಡ್ಬೇಕಪ್ಪ ಅಂದ್ರೆ, ದೇವರಿಗಾಗಿ ಮಾಡ್ತಾ ಇರ್ಬೇಕು. ಅಷ್ಟೇ ಅಲ್ಲ, ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಸಹ ಭಗವಂತನಿಗೆ ಅರ್ಪಿಸ್ಬೇಕು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದೀಯಾ? ಈ ರೀತಿ ನಾವು ಸಂಪೂರ್ಣ ಒಬ್ಬ ಒಳ್ಳೆ ವಿದ್ಯಾರ್ಥಿ ಆದ್ರೆ ನಮಗ್ ನೋಡಿ, ಆಟಕ್ಕೂ ಸಮಯ ಇರುತ್ತೆ, ಊಟಕ್ಕೆ ಸಮಯ ಇರುತ್ತೆ. ತುಂಬಾ ಚಿಕ್ಕ ಮಕ್ಕಳು, LKG UKG ಮಕ್ಳಿಗೆ ನಮ್ಗೆಲ್ರಿಗೂ ಗೊತ್ತು, ನಿದ್ರೆ ಮಾಡೋದಕ್ಕೂ ಅಲ್ಲಿಗೆ ಸ್ವಲ್ಪ ಸಮಯ ಇರುತ್ತೆ. ಮಲ್ಕೊಳ್ಳಿ ಮಕ್ಳ ಅಂತ ಒಂದು ಪೀರಿಯಡ್ ಮಲಗಿಸ್ತಾರೆ. ಆದ್ರೆ ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು, ಅದೇ ಸಮಯದಲ್ಲಿ ಅದೇ ಕೆಲಸವನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, PT ಪೀರಿಯಡ್ ಇದೆ ಅಥವಾ ಗೇಮ್ ಪೀರಿಯಡ್ ಇದೆ ಅಂದ್ರೆ ನಾನು ಆಟ ಆಡ್ಬೇಕು. ಓದೋ ಸಮಯದಲ್ಲಿ ನಾನು ಕುತ್ಕೊಂಡು ಓದಬೇಕು. ಊಟದ ಲಂಚ್ ಬ್ರೇಕ್ ಅಂತಿರುತ್ತೆ, ಅಲ್ಲೇ ನಾನು ಊಟ ಮಾಡ್ಬೇಕು. ಅದ್ ಬಿಟ್ಬಿಟ್ಟು
ಪಾಠ ಮಾಡ್ಬೇಕಾದ್ರೆ ಊಟ ಮಾಡೋದಲ್ಲ, ಅಥವಾ ಊಟ ಮಾಡೋ ಸಮಯದಲ್ಲಿ ಆಟ ಆಡೋದಲ್ಲ, ಆಟ ಆಡೋ ಸಮಯದಲ್ಲಿ ನಿದ್ರೆ ಮಾಡೋದಲ್ಲ, ಅಲ್ವಾ? ಇದೇ ರೀತಿ ನಾವು ಎಲ್ಲ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಹಾಗೇನೆ ಕೆಲವರು ಹೇಳೋದುಂಟು, ನಾನು ಏನೂ ಮಾಡ್ತಿಲ್ಲ, ನಾನು ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡ್ಬಿಡ್ಲಾ? ಇಲ್ಲ, ನೀನು ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನು ಕೆಲಸ ಬಂದಿದೆ, ನೀನ್ ಅದನ್ನ ಮಾಡ್ಲೇಬೇಕು. ಯು ಹ್ಯಾವ್ ಟು. ಆ ರೀತಿ ನಾವು ಶಿಸ್ತಿನಿಂದ ನಮ್ಮ ಜೀವನವನ್ನ ನಾವು ರೂಪುಗೊಳಿಸೋದ್ರಿಂದ ನಮ್ಮ ಜೀವನವನ್ನ ಭಗವಂತ ಸಂಪೂರ್ಣವಾಗಿ ನಿಭಾಯಿಸ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ತ್ಯಾಗ ಅಂದ್ರೆ ಬಿಡೋದಲ್ಲ, ನಾವು ನಮ್ಮ ಕರ್ಮವನ್ನ ಮಾಡುತ್ತಾ ಆ ಕರ್ಮದ ಅಪೇಕ್ಷೆಯನ್ನ ಮಾತ್ರ ನಾವು ಬಿಡಬೇಕು. ಹಾಗೇನೆ ಇನ್ನೂ ಸುಂದರವಾಗಿ ಭಗವಂತ ಹೇಳ್ತಾ ಹೋಗ್ತಾನೆ, ಅನಿಷ್ಟಂ ನರಕಕ್ಕೆ ಒಯ್ಯಲು, ಇಷ್ಟಂ ಸ್ವರ್ಗಕ್ಕೆ ಒಯ್ಯಲು, ಮಿಶ್ರವಾದ ಛ ಮತ್ತು ತ್ರಿವಿಧಂ ಮೂರು ಬಗೆಯ ಕರ್ಮಣಃ ಕರ್ಮದ ಫಲವು ಭವತಿ ಆಗುತ್ತದೆ, ಅತ್ಯಾಗಿನಂ ತ್ಯಾಗಿಗಳಲ್ಲದವರಿಗೆ, ಪ್ರೇತ್ಯ ಮರಣದ ನಂತರ, ಸ ಇಲ್ಲ ತು ಆದರೆ, ಸನ್ಯಾಸಿಗಳಿಗೆ ಕ್ವಚಿತು ಯಾವ ಕಾಲದಲ್ಲೂ. ಅಂದ್ರೆ ವಾಸ್ತವಿಕವಾಗಿ ನಾವು ಮಾಡುವ ಈ ಕರ್ಮಗಳೇನಿದೆ, ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಆ ಕರ್ಮಕ್ಕೆ ಮೂರು ರೀತಿಯಾದಂತಹ ಫಲ ಇದೆ. ಒಂದು ಅನಿಷ್ಟಂ, ಇನ್ನೊಂದು ಮಿಷ್ಟಂ, ಇನ್ನೊಂದು ಮಿಶ್ರ ಅಂತ ಮೂರು ರೀತಿ. ಅಂದ್ರೆ ಈ ಮೂರು ರೀತಿಯ ಕರ್ಮಗಳೇನಿದೆ, ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕಲ್ಲ, ಯಾವಾಗ ನಾವು ಅಪೇಕ್ಷೆ ಪಡ್ತೀವಿ ಅವಾಗ ಈ ರೀತಿಯಾದಂತಹ ಮೂರು ಫಲಗಳು ದೊರಕ್ತಾ ಹೋಗುತ್ತೆ. ಯಾರಿಗೆ ಅಂತ ಅಂದ್ರೆ, ಎಷ್ಟು ಕರ್ಮ ಫಲತ್ಯಾಗಿ ಅಂತ ಅಂದ್ರೆ ಅತ್ಯಾಗಿನಾಂ ಭವೇತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾರಿಗೆ ತ್ಯಾಗದ ಮನೋಭಾವ ಇಲ್ಲವೋ ಅವರಿಗೆ ಈ ಫಲ ದೊರಕ್ತಾ ಹೋಗುತ್ತೆ. ಅಂದ್ರೆ ಈಗ ಸ್ಟೂಡೆಂಟ್ ಒಬ್ಬ ಎಕ್ಸಾಮ್ ಬರೀತಾನೆ, ಎಕ್ಸಾಮ್ ಬರ್ದಾಗ ಅವನ್ಗೆ ಹೇಗಿರ್ಬೇಕು ಅಂತ ಅಂದ್ರೆ, ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ, ನನ್ಗಿಷ್ಟು ಮಾರ್ಕ್ಸ್ ಬರುತ್ತೆ, ನನ್ಗೆ ಎಷ್ಟು ಮಾರ್ಕ್ಸ್ ಬಂದ್ರು ನನಗ್ ಸಂತೋಷ, ಆ ರೀತಿ ಇರ್ಬೇಕೇ ವಿನಃ ನನಗ್ ಫಸ್ಟ್ ಕ್ಲಾಸೇ ಬರಬೇಕು, ನಂಗೆ ಸೆಕೆಂಡ್ ಕ್ಲಾಸೇ ಬರಬೇಕು, ಇವ್ರು ಯಾಕೆ ಜಸ್ಟ್ ಪಾಸ್ ಮಾಡಿದ್ರು, ಈ ರೀತಿ ವಾದ ವಿವಾದವನ್ನ ಮಾಡಬಾರದು. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ವರ್ಗನೆ ಕೊಡಲ್ಲ ಅಂತ ಅನ್ಕೊಳ್ಳೋಣ. ಅಂದ್ರೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು ಕೊಡೋದೇ ಇಲ್ಲ ಅಂತ ಅನ್ಕೊಳ್ಳೋಣ. ಆಗ ನಮಗೇನ್ ಅನ್ಸುತ್ತೆ, ಇದೇನ್ರಿ ಇದು, ಎಕ್ಸಾಮ್ ಬರೆದ್ಮೇಲೆ ನಮಗೆ ಏನೋ ಒಂದು ರಿಸಲ್ಟ್ ಕೊಡ್ಬೇಕಲ್ವಾ, ರಿಸಲ್ಟೇ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ರೀ? ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರೋರ್ ಲಿಸ್ಟ್ ಅಲ್ಲೂ ಅವ್ನ ಹೆಸರು ಇರಲ್ಲ, ಸೆಕೆಂಡ್ ಕ್ಲಾಸ್ ಅಲ್ಲಿ ಲಿಸ್ಟ್ ಇರುತ್ತಲ್ಲ ಅದ್ರಲ್ಲೂ ಇರಲ್ಲ, ಜಸ್ಟ್ ಪಾಸ್ ಆಗಿರೋರ್ ಲಿಸ್ಟ್ ಅಲ್ಲೂ ಇರಲ್ಲ. ಅಯ್ಯೋ, ನಾನು ಎಕ್ಸಾಮ್ ತುಂಬಾ ಚೆನ್ನಾಗಿ ಬರ್ದಿದ್ದೀನಿ, ಯಾಕೆ ಇವ್ರು ನನಗೆ ರಿಸಲ್ಟ್ ಕೊಡ್ತಾ ಇಲ್ಲ ಅಂತಂದ್ರೆ, ಅವನ ರಿಸಲ್ಟ್ ಬೋರ್ಡ್ ಅಲ್ಲಿ ಇರೋದಿಲ್ಲ, ಅವನ ರಿಸಲ್ಟ್ ಸ್ಟಾಫ್ ರೂಮ್ ಅಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಅವನು ಎಲ್ಲರಿಗಿಂತ ಉತ್ತಮವಾದ ಫಲವನ್ನ ಪಡೆದಿರ್ತಾನೆ. ಅಂದ್ರೆ ಇದಕ್ಕೆ ಮಧ್ವಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಇಷ್ಟಫಲ ಅಂತ ಅಂದ್ರೆ, ಇಷ್ಟಫಲ ಅಂತಂದ್ರೆ ನಮಗೆ ಇಷ್ಟ ಆಗೋದಲ್ಲ, ಜಗತ್ತಿಗೆ ಇಷ್ಟವಾಗುವ ಫಲ ಇಷ್ಟಫಲ ಅಂತ ಹೇಳ್ತಾರೆ. ಅಂದ್ರೆ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀಬೇಕಾದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಯ್ಯೋ ಏನೋ ಒಂದ್ ಬರ್ಲಿ, ನನಗ್ ಗೊತ್ತು ನಾನು ಬರಿತಾ ಇದ್ದೀನಿ ಅಷ್ಟೇನೆ. ಈ ರೀತಿ ಮೂರು ಫಲ ಸಿಕ್ಕೋದಿಲ್ಲ ಅಂತ ಅಂದ್ರೆ ಮತ್ತೆ ಇನ್ನೇನ್ ಸಿಕ್ಕುತ್ತೆ? ಅಂದ್ರೆ ನಾನು ಹೇಳಿದ್ನಲ್ಲ, ಫಸ್ಟ್ ಕ್ಲಾಸ್ ಲಿಸ್ಟ್ ಅಲ್ಲೂ ಇಲ್ಲ, ಸೆಕೆಂಡ್ ಕ್ಲಾಸ್ ಲಿಸ್ಟ್ ಅಲ್ಲೂ ಇಲ್ಲ, ಜಸ್ಟ್ ಪಾಸ್ ಅಲ್ಲೂ ಇಲ್ಲ, ಮತ್ತೆ ಎಲ್ಲಿದೆ? ಮತ್ತೆ ಈ ವಾಟ್ ವಿ ಗೆಟ್, ಹಾಗಿದ್ರೆ ಫಲ ಏನ್ ಸಿಕ್ಕುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಜ್ಞಾನ ಸಿಕ್ಕತ್ತೆ. ನಮ್ಮೆಲ್ಲರಿಗೂ ಗೊತ್ತಲ್ವಾ, ವಿದ್ಯೆ ಅನ್ನೋದು ನಾವು ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಕಣ್ರಿ. ವಿದ್ಯೆ ಮಾರ್ಕ್ಸಿಗೋಸ್ಕರ ಓದ್ಬೇಡಿ, ಜ್ಞಾನಾರ್ಜನೆಗೋಸ್ಕರ ಓದಿ. ಯಾಕೆ ಅಂತ ಅಂದ್ರೆ, ನಾವ್ ಸೈನ್ಸ್ ಓದ್ತೀವೋ ಅಥವಾ ಕಾಮರ್ಸ್ ಓದ್ತೀವೋ, ಆರ್ಟ್ಸ್ ಓದ್ತೀವೋ, ದಟ್ ಈಸ್ ಡಿಫ್ರೆಂಟ್. ಅಥವಾ ಇನ್ನೇನೋ ಕೋರ್ಸ್ಗಳು ಮಾಡಿರ್ತೀವೋ, ಅದೆಲ್ಲ ಡಿಫ್ರೆಂಟ್. ಆದ್ರೆ ನಾವು ಓದಿದ್ದು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅದ್ ಎಲ್ಲೋ ನಾವು ಉಪಯೋಗಿಸ್ಕೊಳ್ತೀವಿ ಅಲ್ವಾ, 100% ಉಪಯೋಗಿಸ್ಕೊಳ್ತೀವಿ. ಅದೇ ರೀತಿ ಇಲ್ಲಿ
ನಾವು ಈ ರೀತಿ ನನಗೆ ಫಸ್ಟ್ ಕ್ಲಾಸೇ ಬೇಕು, ಸೆಕೆಂಡ್ ಕ್ಲಾಸ್ ಬೇಕು, ಥರ್ಡ್ ಕ್ಲಾಸ್ ಬೇಕು ಅಂತ ಅಂದ್ರೆ ದಟ್ ಮೀನ್ಸ್ ಅನಿಷ್ಟ ಫಲ, ಮಿಷ್ಟ ಫಲ ಅಥವಾ ಮಿಶ್ರ ಫಲ ಇದೇ ಬೇಕು ಅಂತ ನಾನು ಬಯಸದೆ ನಿಷ್ಕಾಮವಾಗಿ ನಾನು ಕೆಲಸ ಮಾಡಿದಾಗ ನನಗೆ ಯಾವ ರೀತಿಯಾದಂತಹ ರಿಸಲ್ಟ್ ಸಿಕ್ಕುತ್ತಪ್ಪ ಅಂತ ಅಂದ್ರೆ ಮೊದಲನೇದಾಗಿ ಜ್ಞಾನ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಕೇಳ್ಬೋದು, ಜ್ಞಾನ ಸಿಕ್ಕರೆ ಏನ್ರಿ ಆಯ್ತು, ಅದರಿಂದ ನಿಮಗೆ ಏನ್ ಪ್ರಾಫಿಟ್? ಅದರಿಂದ ಏನ್ ಪ್ರಾಫಿಟ್ ಅಂತ ಅಂದ್ರೆ ಎರಡನೇ ಸ್ಟೆಪ್, ಜ್ಞಾನದಿಂದ ದೇವರ ದರ್ಶನ ಆಗ್ತಾ ಹೋಗತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂತ ಅಂದ್ರೆ ನನ್ನ ವರ್ಣಕ್ಕೆ, ನನ್ನ ಆಶ್ರಮಕ್ಕೆ ಯಾವ ಕೆಲಸ ಬಂದಿದೆಯೋ, ಯಾಕೆ ಅಂತ ಅಂದ್ರೆ ಇಲ್ಲಿ ನಾವು ಎಷ್ಟು ಜನ ಇದೀವೋ ಅಷ್ಟು ಜನರು ಸಹ ಭಿನ್ನ. ವಿ ಕಾಂಟ್ ಕಂಪೇರ್. ನಾನು ಒಂದು ವಿಷಯವನ್ನ ಇನ್ನೊಂದು ವಿಷಯಕ್ಕೆ ಅಥವಾ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ನಾವಿಲ್ಲಿ ಕಂಪೇರ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಅವರ ಹೈಟ್ ಇರ್ಬೋದು, ಅವರ ವೆಯ್ಟ್ ಇರ್ಬೋದು, ಅವರ ಪರ್ಸನಾಲಿಟಿ ಇರ್ಬೋದು, ಅವರ ಜವಾಬ್ದಾರಿ ಇರ್ಬೋದು, ಅವರ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಅವರ ಸ್ವಭಾವ ಇರ್ಬೋದು, ಭಾವ ಇರ್ಬೋದು, ಪ್ರತಿಯೊಂದು ಸಹ ಡಿಫ್ರೆಂಟ್ ಆಗಿರುತ್ತೆ. ಯಾರಿಗಾರು ನಾವು 100% ಅನ್ನಕ್ಕಾಗತ್ತಾ? ಆಗಕ್ ಚಾನ್ಸೇ ಇಲ್ಲ. ಅದೇ ರೀತಿ ಇಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿ ಆಗಿರೋದ್ರಿಂದ ನಾವು ನಮ್ಮ ಕರ್ಮವನ್ನ, ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಯಾವ ಕೆಲಸ ಬಂದಿದೆಯೋ ಆ ಕೆಲಸವನ್ನ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡಿದಾಗ ನಮ್ಗೆ ಒಂದು ಜ್ಞಾನ ಸಿಕ್ಕುತ್ತೆ. ಎರಡನೇ ಸ್ಟೆಪ್ ಪ್ರಮೋಷನ್ ಅನ್ನೋ ಹಾಗೆ ಜ್ಞಾನದಿಂದ ದೇವರ ದರ್ಶನ ಆಗ್ತಾ ಹೋಗತ್ತೆ. ಯಾಕೆ ಈ ರೀತಿ ಆಗತ್ತಪ್ಪ ಅಂತ ಅಂದ್ರೆ ಅವನಿಗೆ ಸಾತ್ವಿಕ ಮನೋಭಾವ ಇರೋನಿಗೆ ಬೇಕಾಗಿರೋದೊಂದೇ, ದೇವ್ರು ಬೇಕು. ದೇವ್ರ ದರ್ಶನ ಒಂದು ಸಲ ಆದ್ರೆ ಸಾಕು ಅಲ್ವಾ? ಅಮ್ಮ ಬೇಕು ಅಂತ ಅಳತಿದ್ದ ಮಗುಗೆ ಅಮ್ಮ ಸಿಕ್ಕಾಗ ಅದಕ್ಕಿಂತ ಬೇರೆ ಫಲ ಬೇಕಾ? ಸೊ ಇವತ್ತಿನಿಂದ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ, ಯಾಕೆ ಅಂತಂದ್ರೆ ನಾನು ಹೇಳದ್ನಲ್ಲ, ಇಲ್ಲಿ ನಾವು ಎಷ್ಟು ಜನ ಕೇಳಿಸ್ಕೊಳ್ತಿದೀವೋ, ಎಷ್ಟು ಜನ ಇದನ್ನ ನಾವು ತಿಳ್ಕೊಳ್ತಾ ಇದೀವೋ, ಎಲ್ಲರ ವರ್ಣಾಶ್ರಮ ಭಿನ್ನವಾಗಿದೆ. ನಾನು ಹೀಗ್ ಮಾಡ್ತೀನಿ ನೀವು ಹಾಗೆ ಮಾಡಿ, ಇಲ್ಲ, ಇಟ್ ಈಸ್ ಡಿಫ್ರೆಂಟ್. ಇದಕ್ಕಿಂತ ಹೆಚ್ಚಾಗಿ ಭಗವಂತನೇ ಹೇಳ್ಬಿಟ್ಟಿದ್ದಾನೆ, ಕಾರ್ಯಮೇವ ಅನ್ಬೇಕಾದ್ರೆ. ಅಂದ್ರೆ ತಪಸ್ಸು, ಜ್ಞಾನ, ಯಜ್ಞ, ಇದು ಮೂರು ಏನಿದೆ, ಇದು ನಿಮ್ಮ ವರ್ಣಕ್ಕೆ, ನಿಮ್ಮ ಆಶ್ರಮಕ್ಕೆ, ನಿಮಗೆ ತಕ್ಕ ಹಾಗೆ ನೀವು ಮಾಡಿ ಅಂತ. ಎಲ್ಲಾದ್ರೂ ಹೇಳಿದಾನ ಎಲ್ರೂ ಹೀಗೆ ಮಾಡ್ಬೇಕು? ಈಗ ಸ್ಕೂಲಲ್ಲಿ ಎಲ್ರು ಎಸ್ ಮಿಸ್ ಅನ್ನೋ ಹಾಗೆ ಎಲ್ರು ಎಸ್ ಮಿಸ್ಸೇ ಹೇಳ್ಬೇಕಾ? ಇಲ್ಲ. ಅಥವಾ ಎಕ್ಸಸೈಸ್ ಮಾಡಿಸ್ಬೇಕಾರೆ ಎಲ್ರು ಕೈ ಎತ್ತುತ್ತಾರೆ, ಎಲ್ರು ಕೈ ಎತ್ತಬೇಕಾ? ಇಲ್ಲ. ಎಷ್ಟು ಸುಂದರವಾಗಿ ಈ ಭಗವದ್ಗೀತೆ ಮ್ಯಾನ್ಯುಯಲ್ ಅಪ್ಪ ಅಂತ ಅಂದ್ರೆ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ, ನಮ್ಮ ಕರ್ತವ್ಯಕ್ಕೆ, ನಮ್ಮ ಕೆಲಸಕ್ಕೆ ನಾವೆಲ್ಲ ಮಾಡ್ತಾ ಹೋಗ್ಬೇಕು. ಆದ್ರೆ ನಾವು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಪಡಬಾರ್ದು. ಇಲ್ಲಿ ಇನ್ನೊಂದು ರೀತಿಯಾಗಿ ಇಷ್ಟ ಅಂತ ಅಂದ್ರೆ ಸ್ವರ್ಗ ಅಂತ. ಇಲ್ಲಿ ಸ್ವರ್ಗ ಸಿಕ್ಕಿದ್ರೂ ಸಹ ಟೆಂಪ್ರರಿನೇ. ಏಕೆ ಅಂದ್ರೆ ನಮ್ಮ ಪುಣ್ಯ ಇರೋವರೆಗೂ ಇರ್ತೀವಿ, ಮತ್ತೆ ನಾವು ಹುಟ್ಟಬೇಕಾಗತ್ತೆ. ಅನಿಷ್ಟ ಅಂದ್ರೆ ನರಕ. ಹೌದು, ಇವನು ಅಲ್ಲಿ ಭೂಮಿ ಮೇಲೂ ಕಷ್ಟ ಪಡ್ತಾನೆ, ಮತ್ತೆ ಅಲ್ಲಿ ಹೋಗಿ ನರಕವನ್ನ ಅನುಭವಿಸ್ತಾನೆ. ಆದ್ರೆ ಮಿಶ್ರ ಫಲ ಅಂತ ಅಂದ್ರೆ ಮತ್ತೆ ಮಾನವನಾಗಿ ಹುಟ್ಟು ಬಿಡ್ತಾನೆ. ಅಂದ್ರೆ ನಮಗೆ ಮಿಶ್ರ ಫಲ ಬೇಡವೇ ಬೇಡ, ಮತ್ತೆ ಯಾಕಪ್ಪ ಹುಟ್ಟಬೇಕು? ಇರೋ ಜನ್ಮದಲ್ಲೇ ನಮ್ಮನ್ನ ನಾವ್ ಎಷ್ಟು ಟ್ಯೂನ್ ಮಾಡ್ಕೋಬಹುದು. ಹೇಳ್ತಾರಲ್ಲ, ಒಂದ್ ಸಲ 10th ಓದಿದ್ರೆ ಸಾಕಪ್ಪ. ಮತ್ತೆ ಯಾರೇ 10th ಓದ್ತಾರೆ ಅಲ್ವಾ? ಮತ್ತೆ ಎಕ್ಸಾಮ್ ಯಾಕೆ ಕೊಡ್ಬೇಕು ನಾವು? ಒಂದ್ ಸಲ ನೀಟಾಗಿ ಓದ್ಬಿಟ್ರೆ ಸಾಕಲ್ವಾ? ಸೆಕೆಂಡ್ ಪಿ ಯು ಅಷ್ಟೇ, ಒಂದ್ ತರಗತಿಯನ್ನ 1 ವರ್ಷ ಓದಿದ್ರೆ ಸಾಕು, ಯಾಕೆ ಮತ್ತೆ ಮತ್ತೆ ಓದ್ಬೇಕು? ಈ ರೀತಿ ನಾವು ಆ ನಿಟ್ಟಿನಲ್ಲಿ ಹೋಗ್ತಾ ಇರ್ಬೇಕಾಗತ್ತೆ. ಹಾಗೇನೆ ಸನ್ಯಾಸಿನಾಂ ಕ್ವಚಿತ್ ಅಂತ ಅಂದ್ರೆ ಸನ್ಯಾಸಿಗಳಿಗೆ ಇದು ಸಿಗೋದಿಲ್ಲ. ಅಂದ್ರೆ ಸನ್ಯಾಸಿಗಳಿಗೆ ಸಿಗೋದಿಲ್ಲ ಅಂದ್ರೆ ಈ ಮೇಲಿನ ಇಷ್ಟ, ಅನಿಷ್ಟ, ಮಿಶ್ರ ಫಲ ಏನಿದೆ ಇದು ಸನ್ಯಾಸಿಗಳಿಗೆ ಸಿಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ತ್ಯಾಗಕ್ಕಿಂತ ಇಲ್ಲಿ ಸನ್ಯಾಸ ಶ್ರೇಷ್ಠ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸನ್ಯಾಸಿಗಳಿಗೆ ಫಲ ಸಿಕ್ಕೋದಿಲ್ಲ. ಇಲ್ಲಿ ಸನ್ಯಾಸಿ ಅಂತ ಅಂದ್ರೆ ಕಾವಿ ಬಟ್ಟೆ ಹಾಕೊಂಡಿರೋರಲ್ಲ,
ಸನ್ಯಾಸಿಗಳು ಅಂತ ಅಂದ್ರೆ ಯಾರು? ಅವರ ವರ್ಣಕ್ಕೆ, ಅವರ ಆಶ್ರಮಕ್ಕೆ ಬಂದಿರುವ ಎಲ್ಲ ಕೆಲಸವನ್ನ ಮಾಡ್ತಾ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಟ್ಕೊಳ್ಳದೆ ಇರೋರು ಸನ್ಯಾಸಿಗಳು. ಅದನ್ನ ನಾವು ತಲೆಯಲ್ಲಿ ಬರ್ದಿಟ್ಕೋಬೇಕು. ಹಾಗಿದ್ರೆ ತ್ಯಾಗಿಗಳಿಗೆ ಏನೂ ಸಿಕ್ಕೋದಿಲ್ವಾ ಅಂದ್ರೆ, ತ್ಯಾಗಿಗಳು ನೆಕ್ಸ್ಟ್ ಅಲ್ಲಿ ಇರ್ತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವ್ರು ಮಿಡ್ಲಿ ಸ್ಕೂಲಲ್ಲಿ ಇದ್ದಾರೆ, ಅವ್ರು ಸೆವೆಂತ್ ಅಲ್ಲಿ ಇದ್ದಾರೆ ಅಂದ್ರೆ ಅರ್ಥ ಏನು? ಮುಂದಿನ ವರ್ಷ ಪಾಸ್ ಆಗಿ ಹೈಸ್ಕೂಲಿಗೆ ಬರ್ತಾರೆ. ಅಂದ್ರೆ ತ್ಯಾಗಿಗಳು ಸಹ ಅವರು ಇನ್ನೊಂದ್ ಸ್ವಲ್ಪ ಜ್ಞಾನವನ್ನ ಸಂಪಾದನೆ ಮಾಡಿ ಅವರೂ ಸಹ ಸನ್ಯಾಸಿಗಳಾಗ್ತಾರೆ. ಇಲ್ಲಿ ತ್ಯಾಗಿಗಳಿಗೂ ಸನ್ಯಾಸಿಗಳಿಗೂ ಏನ್ ವ್ಯತ್ಯಾಸ ಅಂತ ಯಾರಾದ್ರು ಕೇಳಿದ್ರೆ, ತ್ಯಾಗಿಗಳು ಸಹ ಎಲ್ಲ ತಮ್ಮ ಸುಖವನ್ನ ತ್ಯಾಗ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಯಾರಾದ್ರೂ ಹೋಗಿ ಏನನ್ನಾದ್ರೂ ಕೇಳಿದಾಗ ಹೌದಾ ಅಂತ ಅವರ ಸುಖಕ್ಕಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅವನಿಗೇನೋ ಅಪೇಕ್ಷೆ ಇಲ್ಲ. ಆದ್ರೆ ಯಾರೋ ಹೋಗ್ಬಿಟ್ಟು ಪ್ಲೀಸ್ ನನ್ಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ಗೋಸ್ಕರ ಹೋಮ ಹವನ ಮಾಡಿ ಅಂತ ಅಂದ್ರೆ ಹೌದಾ ಅಂತ ಹೋಮ ಹವನವನ್ನು ಮಾಡ್ಕೊಡ್ತಾರೆ. ಆದ್ರೆ ಇಲ್ಲಿ ಸನ್ಯಾಸಿಗಳು ಅದೂ ಸಹ ಮಾಡೋದಿಲ್ಲ. ಅಯ್ಯೋ, ಅವರು ಎಲ್ಲ ತ್ಯಾಗ ಮಾಡಿರ್ತಾರಲ್ವಾ, ಹಾಗಿದ್ರೆ ಬೇರೆಯವ್ರಿಗೋಸ್ಕರ ಅವ್ರು ಎಲ್ಲ ಕೆಲಸವನ್ನ ಮಾಡಬಹುದಲ್ವಾ ಅಂತ ಅಂದ್ರೆ, ಅವರು ಆ ರೀತಿ ಪೂಜೆಯನ್ನೋ ಪುನಸ್ಕಾರವನ್ನೋ ಅಥವಾ ಹೋಮ ಹವನವನ್ನೋ ಮಾಡೋ ಅಗತ್ಯವೇ ಇಲ್ಲವಂತೆ. ಯಾಕೆ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಅಂದ್ರೆ, ನಾವು ಸನ್ಯಾಸಿಗಳು ಅಂದ ತಕ್ಷಣ ನಮ್ಮ ಕಣ್ಮುಂದೆ ನಿಜ ಹೇಳ್ತಾ ಇದ್ದೀನಿ, ರಾಘವೇಂದ್ರ ಸ್ವಾಮಿಗಳೇ ಬರ್ಬೇಕು. ಈಗಿನ ಕಾವಿ ಬಟ್ಟೆ ಹಾಕೊಂಡಿರೋರೆಲ್ಲ ದಯವಿಟ್ಟು ಸನ್ಯಾಸಿಗಳಲ್ಲ. ಯಾಕೆ ಅಂತ ಅಂದ್ರೆ, ಸನ್ಯಾಸಿ ಆದವನು ಕೇವಲ ಪ್ರಾರ್ಥನೆ ಮೂಲಕನೇ ನಮಗೋಸ್ಕರ ಸಿಗೋ ಹಾಗೆ ಮಾಡ್ತಾನಂತೆ. ಇದು ಎಷ್ಟೋ ಜನಕ್ಕೆ ಅನುಭವನು ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಉದಾಹರಣೆ, ನಾವೇನಾದ್ರು ತುಂಬಾ ಕಷ್ಟ ಇದ್ದಾಗ ಗುರುಗಳನ್ನ ನಂಬೇಕು ಅಂತ ಏನ್ ಮಾಡ್ತೀವಿ? ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತೀವಿ. ರಾಯರ ಬಳಿ ಕೇಳ್ಕೊಂತೀವಿ. ಎಷ್ಟೋ ಜನ ರಾಯರ ಬಳಿ ಹತ್ತಿರೋದುಂಟು, ಅವರ ಕಷ್ಟವನ್ನ ಹೇಳ್ಕೊಂಡಿರೋದುಂಟು. ಅಷ್ಟೇ ಅಲ್ಲ, ಅವರ ಕಷ್ಟವನ್ನ ಕೇವಲ ಕೇವಲ ಪ್ರಾರ್ಥನೆಯಿಂದ ಸ್ವಾಮಿಗಳು ಪರಿಹಾರ ಮಾಡಿರೋದೂ ಉಂಟು ಅಲ್ವಾ? ಪರಿಹಾರ ಆಗಿಲ್ವಾ? ಯೋಚನೆ ಮಾಡಿ. ಅಂದ್ರೆ ನಿಜವಾದ ಸನ್ಯಾಸಿಗಳು ಅಂತ ಅಂದ್ರೆ ಅವರು ಹೋಮವನ್ನು, ಹವನವನ್ನು, ಪೂಜೆಯನ್ನು, ಪುನಸ್ಕಾರವನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವು ಅವ್ರ ಹತ್ರ ಹೋಗಿ ನನಗಿಂತ ಸಮಸ್ಯೆ ಇದೆ ಅಂತ ಅಂದ್ರೆ ಸಾಕು, ಭಗವಂತ ಪ್ಲೀಸ್ ಅವ್ರದ್ದು ಸಾಲ್ವ್ ಮಾಡು. ನೋಡಿ, ಅಂದ್ರೆ ಇಲ್ಲಿ ಯಾಕೆ ನಾನು ಆಡು ಭಾಷೆಯಲ್ಲಿ ಹೇಳಿದೆ ಅಂತಂದ್ರೆ ನಮ್ ತಲೆ ಟಕ್ಕಂತ ಹೋಗುತ್ತೆ. ಆದ್ರೆ ನಾವಲ್ಲಿ ಸನ್ಯಾಸಿಗಳ ಬಗ್ಗೆ ಬಳಿ ಹೋಗಿ ನಾವ್ ಏನ್ ಕೇಳ್ಬೇಕು ಅಂದ್ರೆ, ನಮ್ಮ ಈ ಸಾಂಸಾರಿಕ ಜಂಜಾಟವನ್ನ ಕೇಳಬಾರದು. ನಾವ್ ಕೇಳ್ಕೋಬೇಕಾಗಿರೋದೊಂದೇ, ನಿನ್ನ ಹಾಗೆ ನಮಗೂ ಆ ಮುಕ್ತಿ ಮತ್ತು ಮೋಕ್ಷದ ಮಾರ್ಗ ತೋರ್ಸು ಭಗವಂತ. ಯಾಕೆಂದ್ರೆ ನನಗ್ ಗೊತ್ತಿಲ್ಲ, ನಾನ್ ಮಾನವಳು ಅಲ್ವಾ? ನಾವಿನ್ನೂನು ನಮ್ಗ್ ಅದು ಬೇಕು, ಇದು ಬೇಕು, ಅದು ಬೇಕು ಇದ್ರಲ್ಲೇ ಇದ್ದೀನಿ. ಆದ್ರೆ ನಿನ್ನ ಪ್ರಾರ್ಥನೆಯಿಂದ ನನಗೆ ಮೋಕ್ಷ ಮುಕ್ತಿ ಸಿಕ್ಕೋ ಹಾಗಾಗತ್ತೆ ಅಂದ್ರೆ ಅದಕ್ಕಿಂತ ಬೇರೆ ಬೇಕಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ತ್ಯಾಗಿಗಳಿಗಿಂತ ಸನ್ಯಾಸಿಗಳು ಬಹಳ 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 ಶ್ರೇಷ್ಠರು. ಸನ್ಯಾಸಿಗಳು ಅಂದ್ರೆ ಯಾರು? ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು. ನಿಜಕ್ಕೂ ಸಹ ನಾನಿಲ್ಲಿ ರಾಘವೇಂದ್ರ ಸ್ವಾಮಿಗಳ ಉದಾಹರಣೆ ಒಂದು ಕೊಟ್ಟೆ. ಅದು ಬಿಟ್ಟು ನಮ್ಮ ಸಾಂಸಾರಿಕ ಜೀವನದಲ್ಲೂ ಯಾರು ಬೇಕಾದ್ರೂ ಆಗಿರ್ಬೋದು. ಯಾಕೆ ಅಂತಂದ್ರೆ, ಯಾರು ಅವರ ವರ್ಣಾಶ್ರಮಕ್ಕೆ ಬಂದಂತಹ ಕರ್ಮಗಳನ್ನ ಮಾಡಿ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆಯನ್ನು ಪಡದೆ ಅವರು ಮಾಡಿದಾಗ ಅದಕ್ಕೆ ತಕ್ಕಂತಹ ಫಲ ಭಗವಂತ ಕೊಡ್ತಾ ಹೋಗ್ತಾನೆ. ನಾವು ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ನೋಡಿದಾಗ, ಅವ್ರು ಎಲ್ಲೂ ಸಹ ಅವ್ರ ವರ್ಣಕ್ಕೆ, ಅವ್ರ ಆಶ್ರಮಕ್ಕೆ ಏನ್ ಬಂದಿತ್ತೋ ಆ ಎಲ್ಲ ಕೆಲಸವನ್ನ ಮಾಡ್ತಾರೆ. ಎಲ್ಲಾದ್ರೂ ಅವ್ರು ವಿಮುಖರಾಗ್ತಾರ? ಎಲ್ಲೂ ವಿಮುಖರಾಗೋದಿಲ್ಲ ಕಣ್ರಿ. ಪ್ರತಿಯೊಂದು ಕೆಲಸವನ್ನು ಅವರು ಮಾಡ್ತಾರೆ, ಪ್ರತಿಯೊಂದು ಕರ್ಮವನ್ನು ಅವರು ಮಾಡ್ತಾರೆ. ಆ ರೀತಿ ಭಗವಂತನನ್ನ ನಂಬಿ, ಭಗವಂತ ನನ್ನ ಕೈಯಲ್ಲೂ ಸಹ ಧರ್ಮ ಕಾರ್ಯವನ್ನ ಮಾಡಿಸು ತಂದೆ ಅಂತ ಹೇಳಿ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಸೊ ಇಲ್ಲಿ ಸಾತ್ವಿಕವಾದಂತಹ ಕರ್ಮ ಹೇಗಿರುತ್ತೆ? ಯಾಕೆ ಇಲ್ಲಿ ಸಾತ್ವಿಕವಾದ ಕರ್ಮದ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದಾನೆ ಅಂತ ಅಂದ್ರೆ,
ಈಗ ಎಷ್ಟೋ ವಿಷಯಗಳು ನಮಗೆ ಆಲ್ರೆಡಿ ಗೊತ್ತಾಗೋಗಿದೆ. 17 ಅಧ್ಯಾಯದಲ್ಲಿ ನಾವು ಹೇಗಿರ್ಬೇಕು, ತಪಸ್ಸು ಅಂದ್ರೆ ಏನು, ಯಜ್ಞ ಅಂದ್ರೆ ಏನು, ದಾನ ಅಂದ್ರೆ ಏನು, ಅದರಲ್ಲಿ ಮತ್ತೆ ಸಾತ್ವಿಕ, ರಾಜಸ, ತಾಮಸ ಅಂದ್ರೆ ಏನು, ಪ್ರತಿಯೊಂದು ತಿಳಿದ ಮೇಲೆ ನೀನ್ ಇನ್ನಷ್ಟು ಮತ್ತಷ್ಟು ಒಳ್ಳೆಯವನಾಗು, ಉತ್ತಮನಾಗು ಅನ್ನುವಂತಹ ಒಂದು ಸಂದೇಶವನ್ನ ಭಗವಂತ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಸಹ ಸನ್ಯಾಸಿಗಳಾಗಬಹುದು. ಹೇಗೆ? ಜಸ್ಟ್ ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಏನ್ ಕೆಲಸ ಬಂದಿದೆ ಎಲ್ಲ ಕೆಲಸವನ್ನ ಮಾಡ್ತಾ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದ ಹಾಗೆ. ಅಡಿಗೆ ಮಾಡ್ಬೇಕಾ? ನೈವೇದ್ಯ ಅಂತ ಮಾಡು, ಮನೆಯವ್ರು ಹೊಗಳಿಲಿ ಅಂತ ಮಾಡ್ಬೇಡ. ಆಸ್ ಎ ಸ್ಟೂಡೆಂಟ್ ನೀನು ಓದ್ಬೇಕಾ? ಜ್ಞಾನಾರ್ಜನೆಗೆ ಓದು, ಮಾರ್ಕ್ಸಿಗೆ ಅಂತ ಓದ್ಬೇಡ. ತಂದೆಯಾಗಿ ಮನೆಯನ್ನ ಕಾಪಾಡ್ಬೇಕಾ, ಮನೆಯವ್ರನ್ನೆಲ್ಲ ರಕ್ಷಣೆ ಮಾಡ್ಬೇಕಾ? ಮಾಡು. ಆದ್ರೆ ಅವರೆಲ್ಲ ನನ್ನನ್ನು ಹೊಗಳಲಿ, ನಾನು ಗ್ರೇಟ್ ಅಂತ ಅನ್ಲಿ ಅಂತ ನೀನ್ ಮಾಡ್ಬೇಡ. ಮನೆಯ ಹಿರಿಯರಾಗಿ ನಿನ್ನ ಮುಂದಿನ ಜನರೇಷನ್ಗೆ ಏನು ಮಾರ್ಗದರ್ಶನವನ್ನ ಕೊಡ್ಬೇಕು ಅದನ್ನ ಸಿಹಿಯಾಗಿ ನೀನು ಮಾರ್ಗದರ್ಶನವನ್ನ ಕೊಡು. ನನಗೇ ಎಲ್ಲ ತಿಳಿದಿದೆ ಅನ್ನೋ ಮನೋಭಾವದಿಂದ ಕೊಡಬೇಡ. ನೋಡಿ, ಇದನ್ನೆಲ್ಲ ತಿಳಿಸ್ತಾ ಭಗವಂತ ನಮ್ಮ ಜೀವನವನ್ನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಉತ್ತಮ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನಾವು ಒಂದು ತಿಳ್ಕೋಬೇಕು, ಭಗವದ್ಗೀತೆ ಅಂದ್ರೆ ಮನೆ ಬಿಟ್ಟು ಹೋಗೋದಲ್ಲ. ಭಗವದ್ಗೀತೆ ಅಂದ್ರೆ ನಾನು ನನ್ನ ಕೆಲಸವನ್ನ ಬಿಟ್ಟು ಸನ್ಯಾಸತ್ವ ತಗೊಳ್ಳೋದಲ್ಲ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದಾನೆ, ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನು ಬಂದಿದೆ ಆ ಕರ್ತವ್ಯವನ್ನ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ಮಾಡು. ಆಗ ನಾವು ಮನೆಯಲ್ಲಿದ್ರೂ ಸಹ ಸನ್ಯಾಸಿಯ ಜೀವನವನ್ನ ಬದುಕಬಹುದು, ಬಾಳಬಹುದು. ಆಗ ಭಗವಂತ ಕೇವಲ ಪ್ರಾರ್ಥನೆಯ ಮೂಲಕ ಎಲ್ಲ ಕಷ್ಟಗಳನ್ನ ನಿಭಾಯಿಸ್ತಾ ಹೋಗ್ತಾನೆ. ಯಾವುದೇ ರೀತಿಯಾದಂತಹ ಇಷ್ಟ ಅನಿಷ್ಟ ಮಿಶ್ರ ಫಲವನ್ನ ಬಯಸದೆ ನಾವು ಕೆಲಸವನ್ನ ಮಾಡಿದಾಗ ಭಗವಂತ ನಮಗೆ ಮಹಾಫಲ ಅನ್ನೋ ಹಾಗೆ ಜ್ಞಾನವನ್ನ ಕೊಡ್ತಾನೆ. ಆ ಜ್ಞಾನದಿಂದ ಏನ್ ಮ್ಯಾಮ್ ನಮಗೆ ಪ್ರಾಫಿಟ್ಟು ಏನು ಅಂತಂದ್ರೆ ಭಗವಂತನ ದರ್ಶನ ಆಗತ್ತೆ. ಅದಕ್ಕಿಂತ ದೊಡ್ಡ ಫಲ ಇನ್ನೇನು ಇರೋದಿಕ್ ಸಾಧ್ಯನೇ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಹಾಗೆ ಭಗವಂತ ನಮ್ಮ ಕೈಯಲ್ಲಿ, ನಮ್ಮ ವರ್ಣಕ್ಕೆ, ನಮ್ಮ ಆಶ್ರಮಕ್ಕೆ ಏನ್ ಕರ್ಮ ಬಂದಿದೆ, ಏನು ಕಾರ್ಯ ಬಂದಿದೆ, ಏನು ಕೆಲಸ ಬಂದಿದೆ ಅದನ್ನ ನಮ್ಮ ಕೈಲಿ 100% ನಾವು ಎಲ್ಲರೂ ಸಹ ಫಸ್ಟ್ ರ್ಯಾಂಕ್ ಬರ್ಬೇಕು. ಆ ರೀತಿ ಕೆಲಸ ಮಾಡಿಸುವಂತಹ ಶಕ್ತಿ ಭಗವಂತ ನಮಗೆ ಕೊಡ್ಲಿ ಅಂತ ಕೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡೋ ಭಾರನೂ ನಿಂದೆ, ಹಾಗೆ ನಮ್ಮ ಕೈಯಲ್ಲಿ ಕರ್ಮ ಮಾಡಿಸುವ ಭಾರವೂ ಸಹ ನಿನ್ನದೆ. ಯಾಕೆ ಅಂದ್ರೆ ನಾಹಂ ಕರ್ತ ಹರಿಕರ್ತ. ಇದನ್ನ ನಾವು ಪ್ರತಿದಿನ ಹೇಳ್ಕೋಬೇಕು. ನಾವು ಪ್ರತಿದಿನ ಹೇಳ್ತಿದ್ದ ಹಾಗೆ ಕರಾಗ್ರೆ ವಸತೆ ಹೇಳ್ಕೊಳ್ತೀವಿ, ಅಥವಾ ಮಲಗ್ಬೇಕಾರೆ ರಾಮಸ್ಕಂದಂ ಹನುಮಂತಂ ಎಲ್ಲ ಹೇಳ್ಕೊಳ್ತೀವಿ ಅಲ್ವಾ? ಏನಾದ್ರೂ ಹೇಳ್ಕೊಳ್ಳಿ, ಕೊನೆಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ನಾಹಂ ಕರ್ತ ಹರಿಕರ್ತ ಇದೆರಡು ನಾವು ಪ್ರತಿ ಸಲ ಹೇಳ್ಕೊಳ್ತಾನೆ ಇರ್ಬೇಕು. ಯಾಕೆ ಅಂದ್ರೆ ನಮ್ಮ ಮನಸ್ಸು ಮಂಗ ಕಣ್ರಿ, ಮರ್ತು ಬಿಡುತ್ತೆ. ಅದಕ್ಕೆ ಪ್ರತಿ ದಿನ ಪ್ರತಿ ಕ್ಷಣ ಹೇಳ್ಬೇಕು, ನೋಡು ನೀನ್ ಮಾಡ್ತಿಲ್ಲ, ನಿನ್ ಕೈಲಿ ಭಗವಂತ ಮಾಡಿಸ್ತಿದ್ದಾನೆ. ನೋಡು ನೀನ್ ಮಾಡ್ತಿಲ್ಲ, ನಿಂದೇನೂ ಇಲ್ಲ, ಯು ಆರ್ ನಥಿಂಗ್. ಈ ರೀತಿ ಇದ್ದಾಗ ಮಾತ್ರ ನಾವು ಭಗವಂತನನ್ನ ಸೇರೋದು ಸಾಧ್ಯ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.